ಓಕೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಕರಿಯರ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಪ್ರಮುಖವಾಗಿ ಅಂತಲ್ಲ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಕರಿಯರ್ ಅಕಾಡೆಮಿಗೆ ವಿಶೇಷ ಒಂದು ಬೋಧನೆ ನೀಡಲಿಕ್ಕೆ ಎಂ ಖಾಜಿ ಸರ್ ಅವರು ನಿಮಗೆ ಟೆನ್ಸ್ ಬಗ್ಗೆ ಗ್ರಾಮರ್ ಬಗ್ಗೆ ಅಂತಲ್ಲ ಒಂದು ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಪ್ರತಿಯೊಂದು ಎಕ್ಸಾಮ್ ಆಗಿರ್ಬೋದ್ರಿ, ಯಾವ್ದಪ್ಪ ಅಂತ ಕೇಳಿದಾಗ VAO ಆಗಿರ್ಬೋದ್ರಿ, PDO ಎಕ್ಸಾಮ್ ಆಗಿರ್ಬೋದ್ರಿ, FD ಆಗಿರ್ಬೋದು, SD ಎಕ್ಸಾಮ್ ಆಗಿರ್ಬೋದ್ರಿ, KS ಆಗಿರ್ಬೋದು ಮತ್ತು IAS ಎಕ್ಸಾಮ್ ಆಗಿರ್ಬೋದು. ಓಕೆ, ನಂತರ B.Ed ಆಗಿರ್ಬೋದು. B.Ed ಪ್ರೈಮರಿ ಸ್ಕೂಲ್ ಟೀಚರ್ಗೆ ಅಂತಲ್ಲ ಎಲಿಜಿಬಿಲಿಟಿಗೆ ಏನಪ್ಪಾ ಅಂತಂದ್ರೆ ಈ ಗ್ರಾಮರ್ ಬಗ್ಗೆ ಅಂತಲ್ಲ ಬಹಳಷ್ಟು ಅಂತಪ್ಪ ಅಂದ್ರೆ ಪ್ರಾಮುಖ್ಯತೆ ಬಿಟ್ಟಿದೆ. ತಮ್ಗೆಲ್ಲರಿಗೂ ಗೊತ್ತಿದಂತ ವಿಷಯ ಇದೆ. ಇವತ್ತು ನಮ್ಮ ಖಾಜಿ ಸರ್ ಅವ್ರೇನಪ್ಪಾ ಅಂತಲ್ಲ ನಿಮಗೆ ಯಾವಪ್ಪ ಅಂದ್ರೆ ಟೆನ್ಸ್ ಬಗ್ಗೆ ಕ್ಲಾಸ್ ಅನ್ನು ಮಾಡ್ತಾ ಇದ್ದಾರೆ. ನೀವು ವೀಕ್ಷಣೆ ಮಾಡಿ, ಕಂಪ್ಲೀಟ್ ಸ್ಕಿಪ್ ಮಾಡಿ ಏನಪ್ಪಾ ಅಂತಲ್ಲ ಕ್ಲಾಸ್ ಅನ್ನು ವೀಕ್ಷಣೆ ಮಾಡಿ ಅದನ್ನು ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಖಾಜಿ ಸರ್ ನಿಮಗೆ ಅಂತ ಕ್ಲಾಸ್ ಹೇಳ್ಕೊತಾರೆ. ಧನ್ಯವಾದಗಳು ಸರ್. ಪ್ಲೀಸ್. ನಾನಿವತ್ತು ಅಂದ್ರೆ ಇಂಗ್ಲಿಷ್ ಗ್ರಾಮರ್ ಟಾಪಿಕ್ ಟೆನ್ಸ್ ಅನ್ನ ತಗೊಳ್ತಾ ಇದ್ದೀನಿ. ಫಸ್ಟ್ ಟೆನ್ಸ್ ಅಂದ್ರೆ ಏನು, ಟೆನ್ಸ್ ಅನ್ನೋ ಶಬ್ದ ಹೇಗೆ ಉತ್ಪತ್ತಿ ಆಯ್ತು, ಟೆನ್ಸ್ ಅನ್ನ ನಾವು ಹೇಗೆ ಫೈಂಡ್ ಮಾಡಬೇಕು, ಟೆನ್ಸ್ ನಲ್ಲಿ ಎಷ್ಟು ಪ್ರಕಾರಗಳಿವೆ ಅನ್ನೋದು ಟೋಟಲ್ ಆಗಿ ಇವತ್ತಿನ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಹಾಗೆ ಫಸ್ಟ್ ಹೌ ಮೀನ್ಸ್ ಟೆನ್ಸ್ ಮೀನ್ಸ್ ವಾಟ್ ಅಂದ್ರೆ ಟೆನ್ಸ್ ಅಂದ್ರೆ ಏನು, ಟೆನ್ಸ್ ಮೀನ್ಸ್ ಟೈಮ್ ಆರ್ ಟೈಮ್ ಆಫ್ ಆಕ್ಷನ್. ಹೌ ಇಟ್ ಡಿರೈವ್ಡ್ ಮೀನ್ಸ್ ಟೆನ್ಸ್ ಅನ್ನೋ ಶಬ್ದ ಹೇಗೆ ಉತ್ಪತ್ತಿ ಆಯಿತು. ಟೆನ್ಸ್ ಅನ್ನೋ ಶಬ್ದ ಲ್ಯಾಟಿನ್ ಭಾಷೆಯ ಟೆಂಪಸ್ ಅನ್ನೋ ಶಬ್ದದಿಂದ ಉತ್ಪತ್ತಿ ಆಯಿತು. ಹೌ ಟು ರೆಕಗ್ನೈಸ್ ದ ಟೆನ್ಸ್ ಮೀನ್ಸ್ ಕಾಲವನ್ನು ಹೇಗೆ ಗುರುತಿಸಬೇಕು. Means tense can be recognized by according to the shape of verb. Next, how many types of tense? There are mainly 3 types in present tense, past tense, future tense. In each tense having four forms. Okay. In present tense 4 forms: simple present tense, present continuous tense, present perfect tense, present perfect continuous tense. Then as the same past tense also: simple past tense, past continuous tense, past perfect tense, past perfect continuous tense. As the same future tense: simple future tense, future continuous tense, future perfect tense, future perfect continuous tense. Okay, totally there are 12 forms are there. Okay, ಇದರಲ್ಲಿ ಫಸ್ಟ್ ನಾವು ಇವತ್ತೇನಿದೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಏನಿದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಒಂದು ಸಾಮಾನ್ಯವಾಗಿ ಬರುವಂತದ್ದು ಡೌಟ್ ಏನಿದೆ, ಓಕೆ, ಯಾವ್ದು ವರ್ಡ್ ಇದ್ದಾಗ ಅದಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಥರ್ಡ್ ಪರ್ಸನ್ ಅನ್ನ ಫಾಲೋ ಮಾಡಬೇಕಾದ್ರೆ, ಈ ಶೀಟ್ ಥರ್ಡ್ ಪರ್ಸನ್ ಅನ್ನ ಫಾಲೋ ಮಾಡಬೇಕಾದ್ರೆ ES IS ಪ್ರತಿಯನ್ನು ಸ್ವಲ್ಪ ಹಚ್ಚಲಿಕ್ಕೆ ಕನ್ಫ್ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್ ಗಳಿಗೆ. ಆವಾಗ ನಾವು ಇದನ್ನ ಡೌಟ್ ಅನ್ನ ಈ ಒಂದು ಕ್ಲಾಸ್ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ. ಓಕೆ, ಫಸ್ಟ್ ನಾವು ಅದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ನೋಡ್ಕೊಂಡು ಫಾರ್ಮುಲಾ S ಪ್ಲಸ್ V ಪ್ಲಸ್ O ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅನ್ನ ನೋಡ್ಕೊಂಡು ಆ ಪ್ರಕಾರ ಎಕ್ಸಾಂಪಲ್ ಅನ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಈ ಶೀಟ್ ಬಂದಿದಾಗ ಥರ್ಡ್ ಪರ್ಸನ್ ಅನ್ನ ಫಾಲೋ ಮಾಡಬೇಕಾದ್ರೆ ವರ್ಬ್ ಗೆ ES IS ಪ್ರತಿಯನ್ನು ಹೇಗೆ ಹಚ್ಚಬೇಕು ಅನ್ನೋದನ್ನ ಆ 4 ಮೇನ್ ರೂಲ್ ಇದೆ. ಇವತ್ತಿನ ಕ್ಲಾಸ್ ಅಲ್ಲಿ ಆ 4 ರೂಲ್ ಅನ್ನ ನಾವು ಡಿಸ್ಕಸ್ ಮಾಡೋಣ. ಓಕೆ, ಇದು ಟೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಎವ್ರಿ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಇಲ್ಲಿ 2 ರಿಂದ 4 ಕ್ವಶನ್ಸ್ ಅನ್ನ ನಿಮ್ಗೆ ಡೆಫಿನೆಟ್ ಆಗಿ ಕ್ವಶನ್ ಪೇಪರ್ ನಲ್ಲಿ ಬಂದೇ ಬರ್ತದೆ. ಇವನ್ IAS, KS, in PDO, PSI, SDA, FDA, ಕ್ಲರ್ಕ್ ಯಾವುದೇ ಎಕ್ಸಾಮ್ ಇರಲಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ಅದರಲ್ಲಿ 3 ರಿಂದ 4 ಕ್ವಶನ್ಸ್ ಟೆನ್ಸ್ ಮೇಲೆ ಬರುತ್ತೆ. ಹೀಗಾಗಿ ನೀವು ಟೆನ್ಸ್ ಅನ್ನ ಬಹಳ ಡೀಪ್ ಆಗಿ, ಬಹಳ ಚೆನ್ನಾಗಿ, ಬಹಳ ನಿಮ್ಗೆ ಏನು ಡೌಟ್ ಇರ್ಲಾರ್ದಂಗೆ ಕರೆಕ್ಟ್ ಆಗಿ ಓದಬೇಕು. Okay, now first we have to discuss the rules. Okay, thank you. Okay, thank you. Now I am MG Khaji from Bagalkot district, Taluk Nugund. Okay, now present I am working in APJ Abdul Kalam Academy, Muddebihar. Okay, now I want to take a class. How can face IAS and KS for subject English? Okay, now just we can take a topic English tense. You know tense? Just I want to take a class for regarding a tense English grammar. The topic is tense. Just I want to ask you, what is tense? Anybody tell me answer? What is tense? Tense ಅಂದರೆ ಏನು? ಕಾಲ ಅಂದರೆ ಏನು? ಆಗಲೇ ಹೇಳಿದ್ರಿ tense means there are 3 types ಅಂತ ಹೇಳಿದ್ರಿ. But now I am asking you, what is tense? Tense means what? Like, what is tense?
What is tense? Tense means time or time of action. Tense means time or time of action. Tense means time or time of action. ನೋಡಿ, ಕಾಲ ಅಂದರೆ ಟೆನ್ಸ್ ಅಂದ್ರೆ ಕಾಲ. ಕಾಲ ಅಂದರೆ ವಾಟ್ ಈಸ್ ಟೆನ್ಸ್? ಕಾಲ ಅಂದರೆ ಏನು? ಟೆನ್ಸ್ ಮೀನ್ಸ್ ಟೈಮ್ ಆರ್ ಟೈಮ್ ಆಫ್ ಆಕ್ಷನ್. ಟೆನ್ಸ್ ಅಂದರೆ ಸಮಯ ಎಂದರ್ಥ, ಅಥವಾ ಸಮಯ, ಟೈಮ್ ಆಫ್ ಆಕ್ಷನ್. ಆಕ್ಷನ್ ಮೀನ್ಸ್ ಕ್ರಿಯೆ, ಏನಾದ್ರೂ ಕ್ರಿಯೆ ಯಾವ ಸಮಯದಲ್ಲಿ ನಡೆದಿದೆ ಅನ್ನೋದು ತೋರಿಸ್ಕೊಡುವುದೇ ಟೆನ್ಸ್ ಆಗಿದೆ. ದಟ್ ಈಸ್ ಟೆನ್ಸ್. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್, ಹೌ ಟು ರಿಕಗ್ನೈಸ್ ದ ಟೆನ್ಸ್? How to recognize the tense? How to recognize the tense? Recognize means to find out. There are three types of tense, no? Present tense, past tense, future tense. In each tense having four forms. One day, for example, when I go to college day. I go to college day. How to recognize the tense means ಇದು ಯಾವ tense ಅನ್ನೋದು ಹೇಗೆ find ಮಾಡಬೇಕು? I go to college ಇದೆ. In every total 12 forms are there, no? 12 different formulas are there. ಆದ್ರೆ ಒಂದು ಸೆಂಟೆನ್ಸ್ ಅನ್ನು ಕೊಟ್ಟಿದಾಗ ಇದು ಯಾವ ಟೆನ್ಸ್ ನಲ್ಲಿದೆ, ಇದು ಯಾವ ಟೆನ್ಸ್, ಇದು ಯಾವ ಕಾಲದಲ್ಲಿದೆ ಇದು ವಾಕ್ಯ ಅನ್ನೋದು ಹೇಗೆ ಫೈಂಡ್ ಮಾಡ್ತೀರಿ ಹೇಳ್ರಿ? ಇದು ನೋಡೋಣ. ಐ ಗೋ ಟು ಕಾಲೇಜ್, ಇದು ಯಾವ ಟೆನ್ಸ್ ಇದೆ? ಟೋಟಲಿ 12 ವಿಧಗಳಲ್ಲಿ ಇದು ಯಾವ ವಿಧ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಯಾಕೆಂದ್ರೆ ಐ ಇಸ್ ದ ಸಬ್ಜೆಕ್ಟ್, go is the verb, V1 part, to college is the object ಇದೆ. Subject plus verb V1 plus object in simple present tense. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಓಕೆ, ಈ ರೀತಿ ಫಾರ್ಮುಲಾ ಪ್ರಕಾರ ಮೀನ್ಸ್ ಸಬ್ಜೆಕ್ಟ್ ಅಂಡ್ ವರ್ಬ್ ಯಾವ ಶೇಪ್ ನಲ್ಲಿದೆ ಮತ್ತೆ ಆಬ್ಜೆಕ್ಟ್ ಅದನ್ನ ನೋಡ್ಕೊಂಡು ಅದರಲ್ಲಿ ಕಾಲವನ್ನು ಗುರುತಿಸಬೇಕು. ಹೌ ಟು ರೆಕಗ್ನೈಸ್ ದ ಟೆನ್ಸ್? ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ಕಾಲೇಜ್. ಐ ಆಮ್ ಗೋಯಿಂಗ್ ಟು ಕಾಲೇಜ್ ಇದೆ. ಇದು ಯಾವ ಟೆನ್ಸ್? ನೋ, ಇದು ಐ ಗೋ ಟು ಕಾಲೇಜ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಐ ಆಮ್ ಗೋಯಿಂಗ್ ಟು ಕಾಲೇಜ್, ನಾನು ಕಾಲೇಜ್ಗೆ ಹೋಗುತ್ತಾ ಇದ್ದೇನೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ವೆರಿ ಗುಡ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದೆ. ಆದ್ರೆ ಇದ್ರಲ್ಲಿ ಏನ್ ಬದಲಾವಣೆ ಆಗಿದೆ ನೋಡಿ. ಸಬ್ಜೆಕ್ಟ್ ಇದೆ ಆಸ್ ಇಟ್ ಇಸ್, ಐ ಇದೆ. ಇದು ಹೆಲ್ಪಿಂಗ್ ವರ್ಬ್, ಆಮ್ ಇಸ್ ಹೆಲ್ಪಿಂಗ್ ವರ್ಬ್ ಅಂತ ಬಂದಿದೆ. ಇಲ್ಲಿ ಗೋ ಇದ್ದಿದ್ದು ಪ್ಲಸ್ ING ಒಂದು ಆಡ್ ಆಗಿದೆ. ಅದರಲ್ಲಿ ಗೋ ಇದ್ದಿದ್ದು ಅದು ING ಒಂದು ಆಡ್ ಆಗಿದೆ. ಟು ಕಾಲೇಜ್ ಇಸ್ ದ ಸೇಮ್ ಇದೆ ಮತ್ತೆ ಮುಂದೆ. ಓಕೆ, ಹಾಗೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ನಾವು ಹೇಗೆ ಫೈಂಡ್ ಮಾಡ್ತೀವಿ? ಏನ್ ವ್ಯತ್ಯಾಸ ಇದೆ, ಏನ್ ಡಿಫ್ರೆನ್ಸ್ ಇದೆ ಅದಕ್ಕೆ ಇದಕ್ಕೆ ಎಕ್ಸ್ಟ್ರಾ ಒಂದು ಹೆಲ್ಪಿಂಗ್ ವರ್ಬ್ ಬಂದಿದೆ, ಪ್ಲಸ್ ಇಲ್ಲಿ ING ಒಂದು ಎಕ್ಸ್ಟ್ರಾ ಬಂದಿದೆ. ಓಕೆ, ಹೌ ಟು ರೆಕಗ್ನೈಸ್ ದ ಟೆನ್ಸ್? ಕಾಲವನ್ನು ಹೇಗೆ ಗುರುತಿಸಬೇಕು ಅಂತಂದ್ರೆ, ಟೆನ್ಸ್ ಕ್ಯಾನ್ ಬಿ ರೆಕಗ್ನೈಸ್ಡ್ ಬೈ ಅಕಾರ್ಡಿಂಗ್ ಟು ದ ಶೇಪ್ ಆಫ್ ವರ್ಬ್. ಓಕೆ, ಶೇಪ್ ಆಫ್ ವರ್ಬ್. Tense can be recognized by according to the shape of verb. ಇದು ಕ್ರಿಯಾಪದ ಯಾವ ಆಧಾರದಲ್ಲಿದೆ, ಯಾವ ಶೇಪ್ ನಲ್ಲಿದೆ ಅನ್ನೋದನ್ನ ಅದ್ರ ಮೇಲೆ ನಾವು ಟೆನ್ಸ್ ಕಾಲವನ್ನು ಗುರುತಿಸ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್, how many shapes of verbs? For example, go, went, gone. Next, going. Next, to go. There are 5 shapes of verbs. ಕ್ರಿಯಾಪದದ ಟೋಟಲಿ 5 ಶೇಪ್ಸ್ ಇದಾವೆ, 5 ಪ್ರಕಾರದ ವರ್ಬ್ಸ್. V1, V2, V3, V4, V5. ನೀವು ಡಿಗ್ರಿ ತನಕ ಅಪ್ ಟು ವರ್ಬ್ ಶೇಪ್ ಅನ್ನ ಎಷ್ಟು ಓದಿದ್ರಿ ಅಂದ್ರೆ, ದೇರ್ ಆರ್ 3, V1, V2, V3, go, went, gone ತನಕ ಅಷ್ಟೇ ಓದಿದ್ರಿ. ಬಟ್ ನಾವು ಇವಾಗ ಪ್ರೆಸೆಂಟ್ ಈ ಕಾಂಪಿಟೇಟಿವ್ ಲೆವೆಲ್ ನಲ್ಲಿ V4 ಮತ್ತೆ V5 ಕೂಡ ಎಕ್ಸ್ಟ್ರಾ ಆಡ್ ಆಗ್ತದೆ ಇಲ್ಲಿ. ಅದು ಕ್ರಿಯಾಪದದು 4ನೇ ವಿಧ ಮತ್ತು 5ನೇ ವಿಧಾನ ಕೂಡ ಇಲ್ಲಿ ಆಡ್ ಆಗುತ್ತೆ ಕ್ರಿಯಾಪದದು. ಓಕೆ, ಗೋ, ವೆಂಟ್, ಗಾನ್, ಗೋಯಿಂಗ್, ಟು ಗೋ. ಹಾಗಾದ್ರೆ ನೋಡಿ, ಟೆನ್ಸ್ ಅನ್ನ ಹೇಗೆ ನಾವು ಗುರುತಿಸಬೇಕು ಅಂತಂದ್ರೆ, ಟೆನ್ಸ್ ಕ್ಯಾನ್ ಬಿ ರೆಕಗ್ನೈಸ್ಡ್ ಬೈ ಅಕಾರ್ಡಿಂಗ್ ಟು ದ ಶೇಪ್ ಆಫ್ ವರ್ಬ್. ಓಕೆ, ಆನ್ಸರ್ ಹಿಯರ್, ಟೆನ್ಸ್ ಕ್ಯಾನ್ ಬಿ ರಿಕಗ್ನೈಸ್ಡ್ by according to the shape of verb. Okay, tense can be recognized by according to the shape of verb. Means ಕ್ರಿಯಾಪದ ಯಾವ ಆಧಾರದ ಮೇಲಿದೆ ಅದನ್ನ ನೋಡಿಕೊಂಡು ನಾವು ಕಾಲವನ್ನು ಗುರುತಿಸಬೇಕಾಗಿದೆ. Okay, next question ಮಾಡ್ತೀನಿ.
how many types of tenses? How many types of tenses? There are mainly three types of tenses. The first one is present tense, second one is past tense, third one is future tense. Okay, how many types of tense? There are three types of tense. Okay, first tense ಅನ್ನೋದೇನಿದೆ, ಆ ಶಬ್ದ ಎಲ್ಲಿಂದ ಬಂತು? ಟೆನ್ಸ್ ಅನ್ನೋ ಶಬ್ದ ಹೇಗೆ ಉತ್ಪತ್ತಿ ಆಯಿತು, ಹೇಗೆ ಬಂತು ಡಿಕ್ಷನರಿಯಲ್ಲಿ, ಗ್ರಾಮರ್ ನಲ್ಲಿ ಹೇಗೆ ಆಡ್ ಆಯಿತು? ಟೆನ್ಸ್ ಅನ್ನೋ ಶಬ್ದ ಹೇಗೆ ಬಂತು ಡಿಕ್ಷನರಿಯಲ್ಲಿ ಅಂತಂದ್ರೆ, ಎನಿಬಡಿ? ಟೆನ್ಸ್ ವರ್ಡ್ ಈಸ್ how to derived. Next question, how to derived tense. How to derive tense? Derived means tense ಅನ್ನೋ ಶಬ್ದ ಹೇಗೆ ಉತ್ಪತ್ತಿ ಆಯಿತು, ಟೆನ್ಸ್ ಅನ್ನೋ ಶಬ್ದ ಹೇಗೆ ಬಂತು, ಟೆನ್ಸ್ ಅನ್ನೋ ಶಬ್ದ ಹೇಗೆ ಬಂತು? Any clarity? A tense word is derived from Latin word. Okay, tense ಅನ್ನೋ ಶಬ್ದ ಹೇಗೆ ಉತ್ಪತ್ತಿ ಆಯಿತು ಅಂತಂದ್ರೆ, ಇಟ್ಸ್ ನೋಡಿ ಇಲ್ಲಿ ಮೇಲೆ ಬರ್ತೀನಿ ನೋಡಿ, tense word is derived from Latin word tempus. ಟೆನ್ಸ್ ಅನ್ನೋ ಶಬ್ದ ಹೇಗೆ ಉತ್ಪತ್ತಿ ಆಯಿತು ಅಂತಂದ್ರೆ, ಲ್ಯಾಟಿನ್ ಭಾಷೆಯ ಟೆಂಪಸ್ ಎನ್ನುವ ಶಬ್ದದಿಂದ ಉತ್ಪತ್ತಿ ಆಯಿತು. ಟೆನ್ಸ್ ಲ್ಯಾಟಿನ್ ಭಾಷೆಯ ಟೆಂಪಸ್ ಎನ್ನುವ ಶಬ್ದದಿಂದ ಉತ್ಪತ್ತಿ ಆಯಿತು. ಟೆನ್ಸ್ ವರ್ಡ್ ಈಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಟೆಂಪಸ್ ವಿಚ್ ಮೀನ್ಸ್ ಟೈಮ್. ನೋಡಿ, ಟೆನ್ಸ್ ಅನ್ನೋ ಶಬ್ದ ಲ್ಯಾಟಿನ್ ಭಾಷೆಯ ಟೆಂಪಸ್ ಎನ್ನುವ ಶಬ್ದದಿಂದ ಉತ್ಪತ್ತಿ ಆಯಿತು. ಲ್ಯಾಟಿನ್ ಭಾಷೆಯಲ್ಲಿ ಟೆಂಪಸ್ ಅಂತಂದ್ರೆ ಟೈಮ್ ಎಂದರ್ಥ, ಈ ಟೈಮ್ ಅಂದ್ರೆ ಟೆನ್ಸ್ ಅಂತ ಅರ್ಥ. Okay, tense means time. Okay, tense word is derived from Latin word tempus which means time. Time means tense. ಅದೇ ಸಮಯ ಎಂದು ಅರ್ಥ tense. Okay, there are mainly three types: present tense, past tense, future tense. In each tense having four forms. First one, present tense, four forms: simple present tense, present continuous tense, present perfect tense, present perfect continuous tense. Okay, then past tense four forms: simple past tense, past continuous tense, past perfect tense, past perfect continuous tense. Okay, then future tense: simple future tense, future continuous tense, future perfect tense, future perfect continuous tense. Okay, future tense. Total there are 12 forms are there. First, today now you have to discuss about the first one, present tense. First present tense. Okay. Okay, if you want to take the screenshot, take it. Okay, yes. Okay, first I want to discuss about the topic. First, present tense. Present tense in Kannada ಸಾಮಾನ್ಯ ವರ್ತಮಾನ ಕಾಲ. No, ಸಾಮಾನ್ಯ ವರ್ತಮಾನ ಕಾಲ. ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಇದರಲ್ಲಿ ಕೂಡ ಏನಿದೆ, ನಾಲ್ಕು ವಿಧಗಳು ಅಂತ ಹೇಳಿದ್ದೀವಿ: ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. Now we have to discuss on the first today, simple present tense. Simple present tense. Simple present tense, ಸಾಮಾನ್ಯ ವರ್ತಮಾನ ಕಾಲ. Simple present tense is used to express habitual action and daily routine, ದೈನಂದಿನ ಕ್ರಿಯೆಗಳನ್ನು ಏನು ಬಳಸ್ತೀವಲ್ಲ ಮಾತುಗಳನ್ನು, ಅವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಇಟ್ಸ್ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಗಿವನ್ ಪ್ಲಸ್ ಆಬ್ಜೆಕ್ಟ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅದು ಫಾರ್ಮುಲಾ. ಓಕೆ, one doubt clear one marking. For example, you have the simple present tense is formula. Now we have to create according to the formula one sentence. For example, I write, no, 1 minute. I
take same example. I go to college. I go to college, simple present tense. This is the simple present tense nallide. I is the subject ಇದೆ. Go is the verb given ಇದೆ. To college is the object ಇದೆ. Here one more example. I fly in the sky. ಇದು ಯಾವ ಟೆನ್ಸ್? ಯಾವ ಟೆನ್ಸ್ ಇದು? I fly in the sky. I means subject. Fly means verb given shape. In the sky is the object ಇದೆ. The same simple present tense. One more example here. I speak truth. I speak truth. I speak truth. ಇದು ಯಾವ ಟೆನ್ಸ್? Simple present tense. Okay. I is the subject, speak is the verb given, plus truth is the object ಇದೆ. ನೋಡಿ, simple present tense. I go to college. ಇದು simple present tense. I fly in the sky. Same. I speak the truth. Same ಇದೆ. These are the pronouns now. I, we, you. One is singular, one is plural. Then he, she, it, they. These are the pronouns. ಸರ್ವನಾಮಗಳು. ಈ ಸರ್ವನಾಮಗಳಲ್ಲಿ ಬರಿಬೇಕಾದ್ರೆ ಈ ಕೆಳಗಡೆ ಹೇಗೆ ಬರೀತೀರಾ ನೀವು? ಐ ಗೋ ಟು ಕಾಲೇಜ್ ಇಲ್ಲಿ, ಇದು ವಿ ಗೋ ಟು ಕಾಲೇಜ್ ಬರಿಬೇಕು. ಓಕೆ, ಯು ಗೋ ಟು ಕಾಲೇಜ್, ಯು ಗೋ ಟು ಕಾಲೇಜ್. ಇದರಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಯಾವುದು? ವಿಚ್ ಆರ್ ದ ಫಸ್ಟ್ ಪರ್ಸನ್ ಅಂಡ್ ಸೆಕೆಂಡ್ ಪರ್ಸನ್ ಅಂಡ್ ಥರ್ಡ್ ಪರ್ಸನ್? ಯು ನೋ, ಐ ಅಂಡ್ ವಿ ಬೋತ್ ಆರ್ ದ ಫಸ್ಟ್ ಪರ್ಸನ್. ಪ್ರಥಮ ಪುರುಷ ಐ ಅಂಡ್ ವಿ, ನಾನು ಮತ್ತು ನಾವು ಅನ್ನೋದು ಫಸ್ಟ್ ಪರ್ಸನ್. ಇಲ್ಲಿ ನೀನು ಮತ್ತು ನೀವು ಅನ್ನೋದು ಸೆಕೆಂಡ್ ಪರ್ಸನ್. ಓಕೆ, ದೆನ್ he, she, it, they, third person, and they is also up to third person. He, she, it, they, third person singular. Third person singular. Okay, third person singular. ಯಾಕಂದ್ರೆ he, she, it, he, ಅವನು, ಅವಳು, ಅದು. Okay, third person singular ನಲ್ಲಿದೆ, ಏಕವಚನದಲ್ಲಿದೆ. They means plural, ಬಹುವಚನ. It's also third person plural. Okay, third person plural form. ನೋಡಿ, first I and we the first person, you and you second person, he, she, it third person singular, they is the third person plural form. Okay, yes. Now my question is, I go to college ಅಂತ ಇದೆ. ಈ ಕೆಳಗಡೆ ನಾವು ಬರೀತೀರಾ, ಹೇಗೆ ಬರೀತೀರಾ? We go to college, you go to college, you go to college. then third person ಇದ್ದಾಗ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಗೆ ಗೋ ಟು ಕಾಲೇಜ್, ಗೋ ಟು ಕಾಲೇಜ್, ಗೋ ಟು ಕಾಲೇಜ್ ಅಂತ ಬರ್ದಿದ್ವಿ. ಬಟ್ ನಾವು ಹಿಯರ್ ಥರ್ಡ್ ಪರ್ಸನ್ ಈ ಶೀಟ್ ಬಂದಿದಾಗ ಇಲ್ಲಿ ಏನ್ ಬರ್ತೀರಿ ಹೇಳಿ ನೋಡೋಣ. ಗೋ ಚೇಂಜಸ್ ಟು ಇಲ್ಲಿ ಏನಾಗುತ್ತೆ? ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಗೋ ಟು ಕಾಲೇಜ್ ಅಂತ ಬರ್ದಿದ್ದೀನಿ ಅಂತ ಇಟ್ಕೊಳ್ಳಿ. ಇಸ್ ಇಟ್ ರೈಟ್? ರೈಟ್ ಆರ್ ರಾಂಗ್? ರಾಂಗ್. ವೈ? ಯಾಕೆ? ಎಸ್, ಏನ್ ಬರ್ಬೇಕಲ್ಲಿ? ಗೋಸ್. ES ಅನ್ನ ಆಡ್ ಮಾಡ್ಬೇಕು. ಇಲ್ಲಿ ಯಾವುದಕ್ಕೂ ಆಡ್ ಮಾಡಿಲ್ಲ, ಆಸ್ ಇಟ್ ಇಸ್ ದ ಸೇಮ್ ಸೆಂಟೆನ್ಸ್ ಬಂತು. ಈ ಶೀಟ್ ಥರ್ಡ್ ಪರ್ಸನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಿದಾಗ ವರ್ಬ್ ಗೆ ನಾವು ಇಲ್ಲೇ ಚೇಂಜ್ ಮಾಡಿದೀವಿ, ES ಅನ್ನ ಆಡ್ ಮಾಡಿದೀವಿ. ಈ ಶೀಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆದ್ರೆ he goes to college, she goes to college, it goes to college ಮಾಡ್ಬೇಕು. He go to college, she go to college, it go to college. That is the wrong. Okay, he goes to college, she goes to college, it goes to college ಅಂತ ಬರಿಬೇಕು. ಇದು ಕರೆಕ್ಟ್ ಇದೆ. ದೆನ್ ದೇಗೆ ಏನ್ ಬರ್ತೀರಿ? ನೋ, ದೇಗೆ ಆಸ್ ಇಟ್ ಈಸ್ ಗೋನೆ ಬರಿಬೇಕು. ಬಿಕಾಸ್ ಪ್ಲೂರಲ್ ಫಾರ್ಮ್ ಇದೆ. ದೇಗೆ ಆಸ್ ಇಟ್ ಈಸ್ ಮೇನ್ ಏನಿದೆ, ದೇ ಗೋ ಟು ಕಾಲೇಜ್ ಅನ್ನೇ ಬರಿಬೇಕು. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗಲೇ ಇದನ್ನು ES ಅನ್ನ ಆಡ್ ಬಂತು. ಹಾಗಾದ್ರೆ ಇದು ಕೂಡ ವಿ, ಯು, ದೀಸ್ ಆರ್ ಪ್ರೊನೌನ್ಸ್ ಏನಿದೆ ಅಲ್ಲ ಬರೀತೀರಿ. ಇದಕ್ಕೆ he, she, it ಬಂದಿದಾಗ ಏನ್ ಬರೀತೀರಿ ಹೇಳಿ? I fly in the sky ಇದೆ, we fly in the sky, you fly in the sky, you fly in the sky. He, she, it ಬಂದಿದಾಗ how can you change here? Fly changes to ಏನಾಗುತ್ತೆ ಅಲ್ಲಿ? ಫ್ಲೈ ಎಫ್ ಏನಾಗುತ್ತೆ ಹೇಳಿ? FL
ನೋ FLIES ಆಸ್ ಇಟ್ ಇಸ್ ಸೇಮ್ ಮುಂದೆ ಇದೆ, ಅದು ಇನ್ ದ ಸ್ಕೈ ಬರುತ್ತೆ. ಇಲ್ಲಿ ನೋಡಿ ವರ್ಬಿಗೆ ಸಿಂಪಲ್ ಪ್ರೆಸೆಂಟ್ ನಲ್ಲಿ ವರ್ಬಿಗೆ ಈಗ ES ಅನ್ನ ಆಡ್ ಮಾಡಿದ್ವಿ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಗೆ ES ಅನ್ನ ಆಡ್ ಮಾಡಿದೀವಿ, ಇಲ್ಲೇ IES ಅನ್ನ ಆಡ್ ಮಾಡಿದೀವಿ. ಇಲ್ಲೊಂದು ಆಡ್ ಮಾಡಿ ಥರ್ಡ್ ಪರ್ಸನ್ ಗೆ he, she, it. ಇದು ರಿಮೈನಿಂಗ್ ಅಂತ ಸೇಮ್ ವಿ ಅಪ್ ಟು ದೇ ತನಕ ಏನಿದೆ ಮೇಲೆ ಏನಿದೆ ಅಲ್ಲ ಅದು ಸೇಮ್ ಬರುತ್ತೆ. ಬಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗನೇ ಅದನ್ನ ವರ್ಬ್ ಅನ್ನ ಚೇಂಜ್ ಆಗುತ್ತೆ. ಇಲ್ಲಿ ಈ ಶೀಟ್ ಬಂದಿದಾಗ ಐ ಸ್ಪೀಕ್ ಟ್ರೂತ್ ಇದೆ, ಅಲ್ಲೇನ್ ಮಾಡ್ತೀರಿ, ಅಲ್ಲೇನ್ ಮಾಡ್ತೀರಿ, ಎಸ್ ಹಚ್ಚಿಟ್ಟಿರೋ ಎಸ್ ES IES ಏನ್ ಹಚ್ತಿರೋ ಅದಕ್ಕೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಇದ್ದಾಗ ಅದು he, she, it ವರ್ಬ್ ಥರ್ಡ್ ಪರ್ಸನ್ ಗೆ ಫಾಲೋ ಮಾಡ್ಬೇಕು ಅಂತಂದ್ರೆ ನಾವು ಇಲ್ಲಿ SES IES ಪ್ರತ್ಯಯನ್ನು ಹಚ್ಚಬೇಕಾಗತ್ತೆ. ಹಾಗಾದ್ರೆ ಯಾವ ವರ್ಬಿಗೆ ಎಸ್ ಹಚ್ಚಬೇಕು, ಯಾವ ವರ್ಬಿಗೆ ES ಹಚ್ಚಬೇಕು, ಯಾವ ವರ್ಬಿಗೆ IS ಅನ್ನ ಹಚ್ಚಬೇಕು. ಐ ಸ್ಪೀಕ್ ಟ್ರೂತ್ ಇದೆ, ಅದಕ್ಕೆ ಈಗ ಈ ಶೀಟ್ ಇದ್ದಾಗ ಏನ್ ಹಚ್ಬೇಕು ಹೇಳಿ. ನೋ, ಇಲ್ಲಿ ಈ ಶೀಟ್ ಬಂದಿದಾಗ ಜಸ್ಟ್ ಸ್ಪೀಕ್ಸ್ ಎಸ್ ಅದನ್ನ ಹಚ್ಬೇಕು. ಹಾಗಾದ್ರೆ ನೋಡಿ ಇನ್ನೊಂದು ವರ್ಬ್ ಇದೆ ರೈಟ್ ಇದೆ, ಆ ರೈಟ್ ಎ ಲೆಟರ್. ಈ ಶೀಟ್ ಥರ್ಡ್ ಪರ್ಸನ್ ಅದು ಚೇಂಜ್ ಮಾಡಿ ನೋಡು. ಐ ರೈಟ್ ಎ ಲೆಟರ್, ಅದಕ್ಕೆ ಮೀನ್ಸ್ ಎಸ್ ಪ್ರತಿಯೊಂದು ಕಂಪಲ್ಸರಿ ಹಚ್ಚಲೇಬೇಕು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ. ಇದಕ್ಕೆ ಯಾವ್ದು ಹಚ್ತೀರಿ, ಎಸ್ ಹಚ್ತೀರೋ, ES ಹಚ್ತೀರೋ, IS ಹಚ್ತೀರೋ. ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಇದೇ ರೀತಿ ಮೀನ್ಸ್ ಕ್ವಶನ್ ಬರುವಂತದ್ದು. ಎಸ್ ಹಚ್ಚಬೇಕು, ES ಹಚ್ಚಬೇಕು, IS ಹಚ್ಚಬೇಕು, ಯಾವ್ದು ರೈಟ್ ಆಗುತ್ತೆ ಅದಕ್ಕೆ. ಎಸ್ ES ಅಂತಂದ್ರೆ ಆಲ್ರೆಡಿ ಇ ಇದೆ, ಡಬಲ್ ES ಆಗುತ್ತೆ. ರಾಂಗ್. ಎಸ್ ಹಚ್ತೀರಿ, ಓಕೆ ಎಸ್ ಹಚ್ತೀರಾ, ಕರೆಕ್ಟ್. ಹೇಗೆ ರೈಟ್ಸ್. ಇನ್ನೊಂದು ಬರೆದಿರಿ, I tell a story. I tell a story. Yes. I carry the bags. I carry the bag. ಅದಕ್ಕೆ ಯಾಕೆ ES ಹಚ್ಚಲ್ಲ, ಆಮೇಲೆ ಎಸ್ ಕೂಡ ಯಾಕೆ ಹಚ್ಚಲ್ಲ. ಎಸ್ ಓಕೆ. ಐ ಪ್ಲೇ ದ ಕ್ರಿಕೆಟ್, ಇದಕ್ಕೆ ES IS ಯಾವಾಗ ಹಚ್ಚಿ ನೋಡು. ಐ ಪ್ಲೇ ಕ್ರಿಕೆಟ್, ಇದಕ್ಕೆ ಅಂತ ಕ್ಯಾರೀಸ್ IS ಅನ್ನ ಹಚ್ಚಿದ್ರಿ, ಇದಕ್ಕೆ ಐ ಪ್ಲೇ ಕ್ರಿಕೆಟ್. ಹಾ, ಇದು ಮೇನ್ ಡೌಟ್ ಇದೆ ನಿಮ್ಗೆ. ಮೀನ್ಸ್ ನೋಡಿ ಯಾವ ವರ್ಬಿಗೆ ಎಸ್ ಹಚ್ಚಬೇಕು, ಯಾವ ವರ್ಬಿಗೆ ES ಹಚ್ಚಬೇಕು, ಯಾವ ವರ್ಬಿಗೆ IS ಹಚ್ಚಬೇಕು ಅಂತಂದ್ರೆ ಯು ನೋ ದ ರೂಲ್ಸ್. 4 ರೂಲ್ ಇದಾವೆ. ಆ 4 ರೂಲ್ಸ್ ನಿಮ್ಗೆ ಗೊತ್ತಾಯ್ತು ಅಂತಂದ್ರೆ ನಿಮ್ಗೆ ಡೌಟೇ ಇರಲ್ಲ. ಕರೆಕ್ಟ್ ಎಕ್ಸಾಕ್ಟ್ ಆಗಿ ವರ್ಬಿಗೆ ಈ ವರ್ಬಿಗೆ ಇದನ್ನೇ ಹಚ್ಚಬೇಕು, ಈ ವರ್ಬಿಗೆ ಇದನ್ನೇ ಹಚ್ಚಬೇಕು, ಈ ವರ್ಬಿಗೆ ಇದನ್ನೇ ಹಚ್ಚಬೇಕು ಅಂತ ಡೈರೆಕ್ಟ್ ಹಚ್ಚಿ ಬಿಡ್ತಾರೆ. ಓಕೆ, ದೇರ್ ಆರ್ 4 ರೂಲ್ಸ್ ಆರ್ ದೇರ್. ಆ ರೂಲ್ಸ್ ಗೊತ್ತಿರಬೇಕು, ಗೊತ್ತಿದ್ರೆ ಡೈರೆಕ್ಟ್ ಆಗಿ ಹಚ್ಚಕ್ ಬರುತ್ತೆ. ಓಕೆ, ನಾವು ಫಸ್ಟ್ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದ ರೂಲ್ಸ್. ಆ ರೂಲ್ಸ್ ಏನಿದೆ 4 ರೂಲ್ಸ್. ಈಗ ನಿಮ್ಗೆ ಕನ್ಫ್ಯೂಸ್ ಆಗತ್ತಲ್ಲ, ಇಂಥ ವರ್ಬ್ಗಳಿಗೆ ಟೆಲ್, ರೈಟ್, ಪ್ಲೇ, ಕ್ಯಾರಿ, ಗೋ, ಫ್ಲೈ, ಸ್ಪೀಕ್ ಯಾವ್ದು ಹಚ್ಬೇಕು ಅಂತ ಕನ್ಫ್ಯೂಸ್ ಆಗತ್ತಲ್ಲ. ಈ ಕನ್ಫ್ಯೂಸ್ ಅನ್ನ ಹೋಗ್ಬೇಕು ಅಂತಂದ್ರೆ 4 ರೂಲ್ಸ್ ಇದಾವೆ. ಆ 4 ರೂಲ್ಸ್ ಅನ್ನ ನೋಡ್ಕೊಂಡ್ರೆ ಕನ್ಫ್ಯೂಸ್ ಡೌಟ್ ಹೋಗಿ ಬಿಡ್ತೇವೆ. ಓಕೆ, ನಾವು ಫಸ್ಟ್ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದ ಫಸ್ಟ್ ಒನ್ ರೂಲ್. ಫಸ್ಟ್ ರೂಲ್ ನೋಡ್ಕೊಳ್ಳೋ ಏನಿರುತ್ತೆ. ಓಕೆ, ದೇರ್ ಆರ್ 4 ರೂಲ್ಸ್ ಆರ್ ದೇರ್. ಓಕೆ, ಫಸ್ಟ್ ರೂಲ್. First rule or rule 1. If the verb ends in S, SH, CH, O, ES is added. First rule ಏನು ಹೇಳುತ್ತೆ ನೋಡಿ. If the verb ends in the letters S, SH, CH, O, ES is added. ಯಾವ ವರ್ಬ್ಗಳು ಏನಿದೆ, ಯಾವ ಕ್ರಿಯಾಪದಗಳು ಏನಿದೆ, ಆ ವರ್ಬ್ ends ಮೀನ್ಸ್ ಆ ಲಾಸ್ಟ್ ಗೆ ಇರುವಂತದ್ದು ಲೆಟರ್ಸ್ ಏನಿದೆ, ಯಾವ ಕ್ರಿಯಾಪದಗಳು S ನಿಂದ ಎಂಡ್ ಆಗ್ತಾ ಇದೆ, SH ನಿಂದ ಎಂಡ್ ಆಗ್ತಾ ಇದೆ,
CH ನಿಂದ ಎಂಡ್ ಆಗ್ತಾ ಇದೆ, O ನಿಂದ ಎಂಡ್ ಆಗ್ತಾ ಇದೆ, ಅಂತಹ ಕ್ರಿಯಾಪದಗಳಿಗೆ, ಅಂತಹ ವರ್ಬ್ಗಳಿಗೆ ನಾವಿಲ್ಲಿ ಕಡ್ಡಾಯವಾಗಿ ES ಅನ್ನೇ ಹಚ್ಚಬೇಕು. ಫಾರ್ ಎಕ್ಸಾಂಪಲ್ ಗೋ ಬಂದಿತ್ತಲ್ಲ, ಗೋ ವರ್ಬ್ ಈಸ್ ಎಂಡ್ಸ್ ಇನ್ ದ ಲೆಟರ್ O, O ನಿಂದ ಎಂಡ್ ಆಗಿತ್ತು. ಅಕಾರ್ಡಿಂಗ್ ಟು ಅವರ್ ರೂಲ್ O ಇದೆ, ಹಾಗಾದ್ರೆ ಅದಕ್ಕೆ ನಾವು ES ಅನ್ನೇ ಹಚ್ಚಿದ್ದೀವಿ. ಓಕೆ, ಇಫ್ ದ ವರ್ಬ್ ಎಂಡ್ಸ್ ಇನ್ ದ ಲೆಟರ್ಸ್, ಯಾವ ಕ್ರಿಯಾಪದಗಳು ಯಾವ ಲೆಟರ್ಸ್ ನೊಂದಿಗೆ ಎಂಡ್ ಆಗ್ಬೇಕು ಅಂತಂದ್ರೆ S ನಿಂದ ಎಂಡ್ ಆಗ್ಬೇಕು, SH ನಿಂದ ಎಂಡ್ ಆಗ್ಬೇಕು, CH ನಿಂದ ಎಂಡ್ ಆಗ್ಬೇಕು, O ದಿಂದ ಎಂಡ್ ಆಗ್ಬೇಕು. ಅಂತಹ ವರ್ಬ್ಗಳಿಗೆ ಮಾತ್ರ ನಾವು ES ಅನ್ನ ಹಚ್ಚಬೇಕು. ಓಕೆ, okay, just tell me some words, some words like ends in the letters S, SH, CHO. For example, catch, I catch the ball. I catch the ball, ನಾನು ಚೆಂಡನ್ನು ಹಿಡಿಯುತ್ತೇನೆ ಅಂತ, I catch the ball. Then ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ he catch the ball, she catch the ball, it catch the ball ಹೇಳಬಾರ್ದು. he catches the ball, she catches the ball, it catches the ball, catches ಅಂತ ಹೇಳ್ಬೇಕು. ಓಕೆ, ಕ್ಯಾಚ್ ವರ್ಬ್ ಈಸ್ ಎಂಡ್ಸ್ ಇನ್ ದ ಲೆಟರ್ CH, ಲಾಸ್ಟ್ H ನಿಂದ ಎಂಡ್ ಆಗಿದೆ, H ಮತ್ತು ಇಲ್ಲಿ ಡಬಲ್ ಇದೆ, ಮತ್ತೆ ಅದರ ಹಿಂದೆ ಲೆಟರ್ ನೋಡ್ರಿ, CH ನಿಂದ ಎಂಡ್ ಆಗಿದೆ. ಓಕೆ, catch verb is ends in the letter CH. According to our rule, CH is there. So that's why we can change catch is changes to catches. He catches, she catches, it catches. Okay. Then another example take PUSH. Push. Push means the door. I push the door. You push the door. We push the door. He pushes the door, she pushes the door, it pushes the door. The push verb is ends in the letter SH. SH ನಿಂದ ಎಂಡ್ ಆಗಿದೆ, push verb. According to our rule SH ಇದೆ. ಹಾಗಾದ್ರೆ S, ES, IS ಏನ್ ಹಚ್ಚಬೇಕು ಅದಕ್ಕೆ? ES ಅನ್ನೇ ಹಚ್ಚಬೇಕು. Okay, push verb is ends in the letter SH. That's where pushes. We add ES, pushes. Okay, one more example, go. One more example, O. Do, do. I do the work, you do the work, we do the work. Okay, he do the work, she do the work, it do the work ಹೇಳ್ತೀರಿ? No, he does the work, she does the work, it does the work. Do changes to does. ES ಅನ್ನ add ಮಾಡಬೇಕು. Does. Okay. Then one more, S ವರ್ಬ್ ಇರಬೇಕು, ಲಾಸ್ಟ್ ಗೆ ಎಂಡ್ S ನಿಂದ ಎಂಡ್ ಆಗ್ತಾ ಇರಬೇಕು ಅಂತ ವರ್ಬ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ ಪಾಸ್. ಓಕೆ, ಪಾಸ್ ಇದೆ, ಅದು ಮುಂದೆ ಪಾಸ್ ಮಾಡೋದು ಲೈಕ್ ಪಾಸ್. ಟಾಸ್, ಟಾಸ್ ಉತ್ತರ ಟಾಸ್, ಟಾಸ್ ಒಂದು. ಓಕೆ, ಪಾಸ್ ವರ್ಬ್ ಈಸ್ ಎಂಡ್ಸ್ ಇನ್ ದ ಲೆಟರ್ S ಅಂಡ್ ಟಾಸ್ ವರ್ಬ್ ಈಸ್ ಎಂಡ್ಸ್ ಇನ್ ದ ಲೆಟರ್ S. ಇದು ಕೂಡ ಎಂಡ್ S ನಿಂದ ಎಂಡ್ ಆಗ್ತಾ ಇದೆ, S ನಿಂದ ಎಂಡ್ ಆಗ್ತಾ ಇದೆ. S ನಿಂದ ಎಂಡ್ ಆಗ್ತಾ ಇದೆ ಅಂದ್ರೆ ಹಾಗಾದ್ರೆ ಅಕಾರ್ಡಿಂಗ್ ಟು ಅವರು S ನಿಂದ ಎಂಡ್ ಇದ್ದು ಇದೆ, ಅದಕ್ಕೆ ನಾವು ES ಅನ್ನೇ ಆಡ್ ಮಾಡಬೇಕು. ಓಕೆ, ಪಾಸಸ್, ಪಾಸಸ್. ನೆಕ್ಸ್ಟ್ ಟಾಸ್ ಇದ್ದು ಟಾಸಸ್. ದಿಸ್ ಇಸ್ ದ ಫಸ್ಟ್ ರೂಲ್. ಓಕೆ, ಇಫ್ ದ ವರ್ಬ್ ಎಂಡ್ಸ್ ಇನ್ ದ ಲೆಟರ್ಸ್ S, SH, CH, O ಅದಕ್ಕೆ ನಾವು ES ಅನ್ನೇ ಆಡ್ ಮಾಡಬೇಕು, ಅದನ್ನ ಬಿಟ್ಟು S, IS ಅನ್ನೇ ಆಡ್ ಮಾಡಬಾರ್ದು. ಇಟ್ಸ್ ಕ್ಲಿಯರ್? ಎನಿ ಡೌಟ್ಸ್? ಏನೋ ಡೌಟ್ ಇದ್ರೆ ಕೇಳಿ. ಓಕೆ, ಯಾವ ವರ್ಬ್ S ನಿಂದ ವರ್ಬ್ ಇರಬೇಕು, ವರ್ಡ್ ಇರಬೇಕು, ನಾಟ್ ಎ ವರ್ಡ್. ವರ್ಡ್ ಈಸ್ ಡಿಫರೆಂಟ್, ವರ್ಡ್ ಈಸ್ ಡಿಫರೆಂಟ್, ವರ್ಡ್ ಈಸ್ ಡಿಫರೆಂಟ್, ಡಿಫರೆನ್ಸ್. ಓಕೆ, ವರ್ಡ್ ಅಂದ್ರೆ ಕೇವಲ ಒಂದು ಶಬ್ದ, ಯಾವ್ದಾದ್ರು ಶಬ್ದ ಬರುತ್ತೆ. ಆದ್ರೆ ವರ್ಬ್ ಅಂತಂದ್ರೆ ವರ್ಬ್ ಮೀನ್ಸ್ ಆಕ್ಷನ್ ವರ್ಡ್, ವರ್ಬ್ ಮೀನ್ಸ್ ಆಕ್ಷನ್ ವರ್ಡ್, ಒಂದು ಕ್ರಿಯೆಯನ್ನು ಸೂಚಿಸುವಂತದ್ದು ಶಬ್ದ. ಓಕೆ, ಒಂದು ಕ್ರಿಯೆಯನ್ನು, ಒಂದು ಕೆಲಸವನ್ನು ಸೂಚಿಸುವಂತದ್ದು ಶಬ್ದ. ಇದು ವರ್ಡ್. ವರ್ಡ್ ಅಂದ್ರೆ ಫಾರ್ ಎಕ್ಸಾಂಪಲ್ ಏನಾದ್ರು ಒಂದು ಟೆನ್ಸ್ ಇದೆ, ಇದೊಂದು ಶಬ್ದನೇ, ಆದ್ರೆ ಇದು ವರ್ಬ್ ಅಲ್ಲ. ಇದು ಕ್ಯಾಚ್ ಮೀನ್ಸ್ ಆಕ್ಷನ್ ಅನ್ನು ಸೂಚಿಸುವಂತದ್ದು. ಸ್ವಲ್ಪ ಪುಷ್ ಮೀನ್ಸ್ ಆಕ್ಷನ್ ಅನ್ನು, ಒಂದು ಕ್ರಿಯೆಯನ್ನು ನಡೀತಾ ಇರಬೇಕು, ಒಂದು ಕ್ರಿಯೆಯನ್ನು ಸೂಚಿಸ್ತಾ ಇರುವಂತದ್ದು ಶಬ್ದಕ್ಕೆ ನಾವು ಇಲ್ಲೇ ವರ್ಬ್ ಅಂತ ಕರಿತೀವಿ. ಓಕೆ, ವರ್ಬ್ ಇಸ್ ದ ಡಿಫರೆನ್ಸ್ ಅಂಡ್ ವರ್ಡ್ ಇಸ್ ದ ಡಿಫರೆನ್ಸ್. ಓಕೆ, ಅಂಡರ್ಸ್ಟುಡ್? ಹಾ, ದಿಸ್ ಇಸ್ ದ ಫಸ್ಟ್ ರೂಲ್. ಇಫ್ ದ ವರ್ಬ್ ಎಂಡ್ಸ್ ಇನ್ ದ ಲೆಟರ್ಸ್ ಈ S ನಿಂದ SH ನಿಂದ CH ನಿಂದ O ನಿಂದ ಎಂಡ್ ಆದ್ರೆ ES ಅನ್ನು ಹಚ್ಚಬೇಕು. ಇಂಥವು ಯಾವುದೇ ವರ್ಬ್ ಬರಲಿ, ಇಂತಹದ್ದು ವರ್ಬ್ ಬರಲಿ, ಅದಕ್ಕೆ ನಾವು ಈ ರೂಲ್ ಅನ್ನ ಕಡ್ಡಾಯವಾಗಿ ಫಾಲೋ ಮಾಡಬೇಕು. ಓಕೆ, ಇಟ್ಸ್ ಕ್ಲಿಯರ್? ಎನಿ ಡೌಟ್ಸ್? ಏನೋ ಡೌಟ್ಸ್ ಇದೆ ಕೇಳಿ. ಓಕೆ, ಫಸ್ಟ್ ರೂಲ್ ಗೊತ್ತಾಯ್ತು. ವರ್ಬ್ ಲಾಸ್ಟಿಗೆ ಬಂದಿದಾಗ ಲಾಸ್ಟಿಗೆ 4ರಲ್ಲಿ ಒಂದು ಯಾವ್ದಾದ್ರು ಬರೀ ES ಅನ್ನು ಆಡ್ ಮಾಡಬೇಕು. ದಿಸ್ ಇಸ್ ದ ಫಸ್ಟ್ ರೂಲ್. ಓಕೆ, ನೌ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದ ಸೆಕೆಂಡ್ ರೂಲ್. ಫಸ್ಟ್ ರೂಲ್ ಕ್ಲಿಯರ್ ನೌ? Okay, if you want to take the screenshot.
Next. Okay, next second rule ಏನ್ ಹೇಳುತ್ತೆ ನೋಡಿ. Second rule. Okay, rule second. Rule second. If the verb ends in y, if the verb ends in y, verb ಏನಿದೆ y ದಿಂದ ಎಂಡ್ ಆಗ್ತಾ ಇರಬೇಕು, y ದಿಂದ ಎಂಡ್ ಆಗಿರಬೇಕು. If the verb ends in y, preceded by a consonant, preceded by a consonant. Vowels and consonants, you know, vowels, there are 5 vowels, a, e, I, o, u. There are 5 vowels. The remaining 21 letters, those are consonants. ಅವು ವ್ಯಂಜನಗಳು. ಓಕೆ, 5 ಸ್ವರಗಳು, ಎ, ಇ, ಐ, ಓ, ಯು, 5 ಸ್ವರಗಳು. ಇದನ್ನು ಬಿಟ್ಟು 21 ಏನ್ ಲೆಟರ್ಸ್ ಇದಾವೆ, ದೀಸ್ ಆರ್ ದ ಕಾನ್ಸೋನೆಂಟ್ಸ್. ಓಕೆ, ಇಫ್ ದ ವರ್ಡ್ ಎಂಡ್ಸ್ ಇನ್ ದ ಲೆಟರ್ y, y ದಿಂದ ಎಂಡ್ ಆಗಬೇಕು. ಸೆಕೆಂಡ್ ರೂಲ್, ಪ್ರೆಸಿಡೆಡ್ ಬೈ ಅ ಕಾನ್ಸೋನೆಂಟ್. y ದಿಂದ ಎಂಡ್ ಆಗಿ, ಪ್ರೆಸಿಡೆಡ್ ಮೀನ್ಸ್ ಅದರ ಹಿಂದಗಡೆ ಲೆಟರ್, ಮೀನ್ಸ್ ಬ್ಯಾಕ್ ಲೆಟರ್, ಅದರ ಮುಂದಗಡೆ ಇದ್ದಂತಹ ಲೆಟರ್. ಪ್ರೆಸಿಡೆಡ್ ಬೈ ಅ ಕಾನ್ಸೋನೆಂಟ್. ದಟ್ ಟೈಮ್ remove the y and add ies to the main verb. ನೋಡಿ ಸೆಕೆಂಡ್ ರೂಲ್ ನೋಡಿ. ಫಸ್ಟ್ ರೂಲ್ ಅಂತೂ ಕ್ಲಿಯರ್ ಆಗಿದೆ. ಸೆಕೆಂಡ್ ರೂಲ್ ಅಲ್ಲಿ ನೋಡಿ ಏನಿದೆ, ಇಫ್ ದ ವರ್ಬ್ ಎಂಡ್ಸ್ ಇನ್ y, ಇದು ಕ್ರಿಯಾಪದ ಏನಿದೆ y ದಿಂದ ಎಂಡ್ ಆಗ್ತಾ ಇರಬೇಕು. ಪ್ರೆಸಿಡೆಡ್ ಬೈ ಅ ಕಾನ್ಸೋನೆಂಟ್, y ದಿಂದ ಎಂಡ್ ಆಗಿ y ದು ಹಿಂದ್ಗಡೆ ಏನಿರಬೇಕು ಲೆಟರ್ ಅಂತಂದ್ರೆ vowel ಇರಬಾರ್ದು, ಕಾನ್ಸೋನೆಂಟ್ ಇರಬೇಕು. ಕಾನ್ಸೋನೆಂಟ್, ಇಫ್ ಬೈ ದ ಕಾನ್ಸೋನೆಂಟ್, ಪ್ರೆಸಿಡೆಡ್ ಬೈ ಅ ಕಾನ್ಸೋನೆಂಟ್ ಇರಬೇಕು. ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ರಿಮೂವ್ ದ y, ಆ ವರ್ಬ್ ನಲ್ಲಿ ಬಂದಿದಾಗ ಲಾಸ್ಟ್ y ಬಂದಿದಾಗ y ನ ರಿಮೂವ್ ಮಾಡಬೇಕು, y ನ ತೆಗೆದು ಹಾಕ್ಬೇಕು. ಅಂಡ್ ಆಡ್ ies, y ನ ರಿಮೂವ್ ಮಾಡಿ ಅದಕ್ಕೆ ies ಅನ್ನ ಹಚ್ಚಬೇಕು ಟು ದ ಮೇನ್ ವರ್ಬ್. ಆ ಮೇನ್ ವರ್ಬ್ ಏನಿರುತ್ತೆ ಅದಕ್ಕೆ ies ಅನ್ನ ಹಚ್ಚಿಬಿಡ್ಬೇಕು. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ನೋಡೋಣ. ಇದು ವರ್ಬ್ ಹೇಳಿ, y ದಿಂದ ಎಂಡ್ ಆಗುವಂತದ್ದು ವರ್ಬ್ ಹೇಳಿ. CRY, cry. Cry means ಅಳುವುದು. I cry, we cry, like he, she, it, ಥರ್ಡ್ ಪರ್ಸನ್ ಅನ್ನ ಫಾಲೋ ಮಾಡ್ಬೇಕಾತಂದ್ರೆ ಈ ರೂಲ್ ಅನ್ನ ಅಪ್ಲೈ ಆಗತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಗೆ he, she, it ಬರುತ್ತೆ. He cry, she cry, it cry, wrong. He cries, she cries, it cries. Okay, the cry verb is ends in the letter y. The cry means action ಇದೆ ಅಲ್ಲ, ಒಂದು ಅಳುವುದೊಂದು ಆಕ್ಷನ್ ಇದೆ, ಕ್ರಿಯೆ ಇದೆ, ಇದು ವರ್ಬ್ ಇದೆ. The cry verb is ends in the letter y, y ದಿಂದ ಎಂಡ್ ಆಗಿದೆ ನೋಡಿ. ಎಸ್, y ದಿಂದ ಎಂಡ್ ಆಗಿದೆ. ಫಸ್ಟ್ ರೂಲ್, the verb ends in y, y ದಿಂದ ಎಂಡ್ ಆಗ್ತಾ ಇರಬೇಕು, y ದಿಂದ ಎಂಡ್ ಆಗಿದೆ. ಪ್ರೆಸಿಡೆಡ್ ಬೈ ಅ ಕಾನ್ಸೋನೆಂಟ್, ಪ್ರೆಸಿಡೆಡ್ ಅದ್ರ ಹಿಂದ್ಗಡೆ ಕಾನ್ಸೋನೆಂಟ್ ಇರಬೇಕು, ಅದ್ರ ಹಿಂದ್ಗಡೆ ಲೆಟರ್ ನ ಚೆಕ್ ಮಾಡಿ, ಆರ್ ಇದೆ ಅದ್ರ ಹಿಂದ್ಗಡೆ. ಆರ್ ಮೀನ್ಸ್ ಕಾನ್ಸೋನೆಂಟ್, ಅದು ವೈವಲ್ ಅಂತೂ ಅಲ್ಲ, ಕಾನ್ಸೋನೆಂಟ್ ಇದೆ. ಓಕೆ, ಅದನ್ನು ಓಕೆ ಆಯ್ತು. ಪ್ರೆಸಿಡೆಡ್ ಬೈ ಕಾನ್ಸೋನೆಂಟ್. ದಟ್ ಟೈಮ್ ರಿಮೂವ್ ದ y ನ ತೆಗೆದು ಹಾಕ್ಬೇಕು, y ನ ತೆಗೆದು ಹಾಕ್ಬೇಕು. ರಿಮೂವ್ ದ y ಅಂಡ್ ಆಡ್ ies ಟು ದ ಮೇನ್ ವರ್ಬ್. CR, y ನ ರಿಮೂವ್ ಮಾಡಿ ies ಟು ದ ಮೇನ್ ವರ್ಬ್, ies ಅನ್ನು ಆಡ್ ಮಾಡ್ಬಿಡ್ಬೇಕು. Cry, cries. He cries, she cries, it cries. Okay, yes, yes, ies ಹಚ್ಚುವುದನ್ನ ಡೌಟ್ ಕ್ಲಿಯರ್. ಓಕೆ, ಕ್ರೈ ಬಂದಿದ್ದಾಗ ಕ್ರೈಸ್. ನೆಕ್ಸ್ಟ್ ವರ್ಬ್ ಹೇಳಿ, ಈ y ದಿಂದ ಎಂಡ್ ಆಗುವಂತದ್ದು. ಸಮ್ ವರ್ಬ್ಸ್ ಟೆಲ್ ಮಿ. ಅವಳೇನು ಬಂದಿತ್ತು, ಫ್ಲೈ ಅನ್ನು ಕೂಡ. ಫ್ಲೈ, ಫ್ಲೈ ವರ್ಬ್ is ends in the letter y, preceded by letter L is there. ಅದರ ಹಿಂಗಡೆ ಲೆಟರ್ L ಇದೆ. L means ಕಾನ್ಸೋನೆಂಟ್ ಇದೆ. ಕಾನ್ಸೋನೆಂಟ್ ಇದ್ದಾಗ ಏನ್ ಮಾಡ್ಬೇಕು, y ನ ರಿಮೂವ್ ಮಾಡಿ ies ಅನ್ನ ಆಡ್ ಮಾಡ್ಬೇಕು. ಓಕೆ, ದೆನ್ ಟೆಲ್ ಮಿ ಅನದರ್ ವರ್ಡ್ಸ್. ನೋ, ಸ್ಕೈ ಬರಲ್ಲ ನೋಡಿ. ಸ್ಕೈ ಇಸ್ ನಾಟ್ ಎ ವರ್ಬ್. SKY, ಸ್ಕೈ. ಸ್ಕೈ ಇಸ್ ನಾಟ್ ಎ ವರ್ಬ್, ಇಟ್ ಇಸ್ ಎ ವರ್ಡ್. ಜಸ್ಟ್ ಇದು ಒಂದು ಶಬ್ದ ಕೇವಲ, ಆದರೆ ಇದು ಕ್ರಿಯಾಪದ ಅಲ್ಲ. ಸ್ಕೈ ಅದು ಏನಾದ್ರೂ ಆಕ್ಷನ್ ಅನ್ನು ಸೂಚಿಸ್ತಾ ಇದೆಯಾ? ಇಲ್ಲ. ನೋ, ಸ್ಕೈ ಇಸ್ ನಾಟ್ ಅ ವರ್ಬ್, ಇದು ಒಂದು ವರ್ಬ್ ಅಲ್ಲ, ಆಕ್ಷನ್ ಸೂಚಿಸಬೇಕು ಅದು.
ಇದು ವಾಯ್ದಿಂದ ಎಂಡ್ ಆಗಿದೆ, ಅದು ಶಬ್ದ ಕೇವಲ ಅಷ್ಟೇ. ಓಕೆ, ಬೇರೆ ಶಬ್ದ ಹೇಳಿ. ಮೀನ್ಸ್ ವರ್ಡೇ ಇರಬೇಕು, ಅದು ಆಕ್ಷನ್ ವರ್ಡೇ ಇರಬೇಕು. ಪ್ಲೇ ಓಕೆ, ವಾಯ್ದಿಂದ ಎಂಡ್ ಆಗಿದೆ, ಬಟ್ ಪ್ರೊಸೀಡೆಡ್ ಏನಿದೆ ಅದ್ರದ್ದು ವಾವೆಲ್ ಇದೆ. ವಾವೆಲ್ ಇರುವಾಗ ಕಾನ್ಸನೆಂಟ್ ಇರಬೇಕು. ದಟ್ ಇಸ್ ಕ್ರೈ, ಫ್ಲೈ. ಕ್ಯಾರಿ, ಮ್ಯಾರಿ. Okay, carry verb is ends in y, preceded by letter r is there. R is consonant. That's why he carries. He carries the bag. She carries the bag. It carries the bag. ಅಂತ ಹೇಳಬೇಕು. Okay, I marry, ನಾನು ಮದುವೆ ಆಗುತ್ತೇನೆ. ಲೈಕ್ he marries, she marries, it marries. He marries, ಅವನು ಮದುವೆ ಆಗುತ್ತಾನೆ. She marries, ಅವಳು ಮದುವೆ ಆಗುತ್ತಾಳೆ. It marries, ಅದು ಮದುವೆ ಆಗುತ್ತದೆ. Okay, like marry, marries. Okay, marry, ವಾಯ್ದಿಂದ ಎಂಡ್ ಆಗಿದೆ, ಪ್ರೊಸೀಡೆಡ್ ಕಾನ್ಸನೆಂಟ್ ಇದೆ, ಅದಕ್ಕೆ ವಾಯ್ನ ರಿಮೂವ್ ಮಾಡಿ ಐ ಎಸ್ ಹಚ್ಚಬೇಕು. ದಿಸ್ ಇಸ್ ದ ಸೆಕೆಂಡ್ ರೂಲ್. ಇಫ್ ದ ವರ್ಡ್ ಎಂಡ್ಸ್ ಇನ್ ದ ವಾಯ್, ಯಾವುದೇ ಕ್ರಿಯಾಪದ ಇರಲಿ ವಾಯ್ದಿಂದ ಎಂಡ್ ಆಗ್ಬೇಕು ವಾಯ್. ಅಂಡ್ ಪ್ರೊಸೀಡೆಡ್ ಬೈ, ಅದ್ರ ಹಿಂದ್ಗಡೆ ಇದ್ದಂತಹ ಲೆಟರ್ ನ ಚೆಕ್ ಮಾಡಬೇಕು, ಅದು ವ್ಯಾವೆಲ್ ಇದೆಯೋ ಕಾನ್ಸನೆಂಟ್ ಇದೆಯೋ. ಕಾನ್ಸನೆಂಟ್ ಇದೆ, ಕಾನ್ಸನೆಂಟ್ ಇದ್ರೆ ವಾಯ್ನ ರಿಮೂವ್ ಮಾಡಿ ಅದಕ್ಕೆ ಐ ಎಸ್ ಅನ್ನ ಹಚ್ಚಬೇಕು. ಓಕೆ, ದೀಸ್ ಆರ್ ದ ಎಕ್ಸಾಂಪಲ್ಸ್. ಓಕೆ, ಗೊತ್ತಲ್ಲ, ಯಾವುದೇ ಇಂಥ ಬಹಳಷ್ಟು ವರ್ಡ್ಸ್ ಇದಾವೆ. ಯಾವುದೇ ವರ್ಡ್ ಬರಲಿ, ಮೀನ್ಸ್ ಈ ರೂಲ್ ಪ್ರಕಾರ, ಸೆಕೆಂಡ್ ರೂಲ್ ಪ್ರಕಾರ ಬಂತು ಅಂತಂದ್ರೆ ವಾಯ್ನ ರಿಮೂವ್ ಮಾಡಿ ಐ ಎಸ್ ಅನ್ನ ಹಚ್ಚಿಬಿಡ್ಬೇಕು. ದಿಸ್ ಇಸ್ ದ ಸೆಕೆಂಡ್ ರೂಲ್. ಅಂಡರ್ಸ್ಟುಡ್? ಎನಿ ಡೌಟ್? ಡೌಟ್ ಇದ್ರೆ ಕೇಳಿ ನಾನು. ಕ್ಲಿಯರ್? ಓಕೆ, ನಾವು ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದ ಥರ್ಡ್ ರೂಲ್. ಥರ್ಡ್ ರೂಲ್ ಏನಿದೆ ನೋಡೋದು. ನೋ ಡೌಟ್ಸ್? ಓಕೆ, ಥರ್ಡ್ ರೂಲ್ ನೋಡೋದು. Okay. Rule third. If the verb ends in y, rule third ಕೂಡ ಏನು ಬರುತ್ತೆ ನೋಡಿ. If the verb ends in y, ಇದು ಕೂಡ y ದಿಂದ ಎಂಡ್ ಆಗ್ತಾ ಇರಬೇಕು. If the verb ends in y, preceded by a vowel. Preceded by a vowel. ಈಗ ಅದ್ರ ಹಿಂದ್ಗಡೆ ಏನಿತ್ತು? ಕಾನ್ಸನೆಂಟ್ ಇತ್ತು. ಈಗ ಅದ್ರ ಹಿಂದ್ಗಡೆ ವ್ಯಾವೆಲ್ ಅನ್ನ ಬರಬೇಕು. Preceded by a vowel. That time, ಆ ಸಮಯದಲ್ಲಿ only s is added. Only s is added. ಥರ್ಡ್ ರೂಲ್ ಏನ್ ಹೇಳುತ್ತೆ? If the verb ends in the letter y, y ದಿಂದ ಎಂಡ್ ಆಗ್ಬೇಕು. And preceded by a vowel. Vowel ಇರಬೇಕು, ಸ್ವರ ಇರಬೇಕು. a, e, i, o, u, ಈ ಐದುಗಳಲ್ಲಿ ಯಾವ್ದಾದ್ರು ಒಂದಿರಬೇಕು. ಓಕೆ, ವರ್ಡ್ ends in the letters y, y ದಿಂದ ಎಂಡ್ ಆಗಿ ಪ್ರೊಸೀಡೆಡ್ ಆದ ಹಿಂದ್ಗಡೆ ಏನಿದೆ ವ್ಯಾವೆಲ್ ಇರಬೇಕು. 5 ಸ್ವರಗಳಲ್ಲಿ ಯಾವ್ದಾದ್ರು ಒಂದು ಇರಬೇಕು. ಆ ಸಮಯದಲ್ಲಿ ಬಟ್ ನಾಟ್ ರಿಮೂವಿಂಗ್ ದ y, ಇದರಲ್ಲಿ ನೋಡಿ ಈ ಥರ್ಡ್ ರೂಲ್ ನಲ್ಲಿ y ರಿಮೂವ್ ಮಾಡುವ ಹಾಗೆ ಇಲ್ಲ. ಇದರಲ್ಲಿ ನಾಟ್ ರಿಮೂವಿಂಗ್ ದ y, ಓನ್ಲಿ s is added. ಆಸ್ ಇಟ್ ಈಸ್ ವರ್ಬ್ ಅನ್ನ ಏನಿರುತ್ತೆ ಆ ವರ್ಬ್ ಗೆ y ನ ಯಾವ್ದು ರಿಮೂವ್ ಮಾಡುವ ಹಾಗೆ ಇಲ್ಲ ಲೆಟರ್ಸ್. ಆಸ್ ಇಟ್ ಈಸ್ ವರ್ಬ್ ಗೆ s ಅನ್ನ ಆಡ್ ಮಾಡಿರ್ಬೇಕು. ಓಕೆ, ಇಫ್ ದ ವರ್ಡ್ ಎಂಡ್ಸ್ ಇನ್ y, y ದಿಂದ ಎಂಡ್ ಆಗಿರ್ಬೇಕು. ಪ್ರೊಸೀಡೆಡ್ ಬೈ ವಾವೆಲ್ ಇರಬೇಕು, ಅದ್ರ ಹಿಂದ್ಗಡೆ ಲೆಟರ್ ವಾವೆಲ್ ಇರಬೇಕು. ಇದ್ದಾಗ ಅದಕ್ಕೆ ಕೇವಲ ನಾವು ಎಸ್ ಅನ್ನ ಹಚ್ಚಿಬಿಡ್ಬೇಕು, ಎಸ್ ಅನ್ನ ಆಡ್ ಮಾಡ್ಬೇಕು. ಎಕ್ಸಾಂಪಲ್ಸ್ ಹೇಳಿದಲ್ಲ, ಐ ಪ್ಲೇ ಕ್ರಿಕೆಟ್, I play cricket. The play verb is ends in the letter y. Play verb y ದಿಂದ ಎಂಡ್ ಆಗಿದೆ ನೋಡಿ. Preceded by a letter vowel a ಇದೆ. A means vowel, A-I-O vowel. So that's why play changes to plays, not removing the y. ನಮ್ಮ ರೂಲ್ ನಲ್ಲಿ y ರಿಮೂವ್ ಮಾಡಬೇಕು ಅಂತ ಇಲ್ಲ. ಓಕೆ, ಹಾಗೆ ರಿಮೂವ್ ಮಾಡಬಾರ್ದು ಅದಕ್ಕೆ. Play changes to plays. Play, he plays, she plays, it plays. Okay, then then verbs. Yes, A-Y. Say means say means hello. Say, I say, we say, like say word is ends in the letter Y, preceded by letter A. A means a vowel. Says, he says, she says, it says, like. Okay, ಈ ರೀತಿ ಇರಬೇಕು.
ದೆನ್ ನೋಡಿ ಇಫ್ ದ ಮೇನ್ ಏನಿದೆ ರೂಲ್ ಅನ್ನ ತಿಳ್ಕೋಬೇಕು. ಫಸ್ಟ್ ಯು ಮಸ್ಟ್ ಶುಡ್ ಬಿ ಅಂಡರ್ಸ್ಟ್ಯಾಂಡ್ ದ ರೂಲ್. ಇಫ್ ದ ವರ್ಬ್ ಎಂಡ್ಸ್ ಇನ್ ವೈ ದಿಂದ ಎಂಡ್ ಆಗಬೇಕು, ಪ್ರೊಸೀಡೆಡ್ ಬೈ ವೈ ವಿಲ್ ಇರಬೇಕು. ಅಂತ ಸಮಯದಲ್ಲಿ ನಾವು ಎಸ್ ಅನ್ನ ಹಚ್ಚಬೇಕು. ಯಾವುದೇ ವರ್ಬ್ ಬರಲಿ ವೈ ದಿಂದ ಎಂಡ್ ಆಗಬೇಕು, ಪ್ರೊಸೀಡೆಡ್ ಇಂದ ವೈ ವಿಲ್ ಇರಬೇಕು. ಓಕೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಬಿ ಓ ವೈ ಬಾಯ್ ಇದೆ, ದಟ್ ಇಸ್ ದ ಇದು ವರ್ಬ್ ಇದೆ. ವರ್ಬ್ ಇದೆ, ವರ್ಬ್ ಈಸ್ ಇದು ಕೂಡ ವಾದಿಂದ ಎಂಡ್ ಆಗಿದೆ, ಪ್ರೊಸೀಡೆಡ್ ಏನಿದೆ ಓ ಇದೆ, ಬಾಯ್ ಇದೆ. ಆದ್ರೂ ಕೂಡ ಅದು ವರ್ಬ್ ಅಲ್ಲ, ಅದು ವರ್ಬ್ ಅಲ್ಲ. ದಟ್ಸ್ ಬಾಯ್ ಇಸ್ ಜಸ್ಟ್ ಅದೊಂದು ವರ್ಡ್, ಅದೊಂದು ಶಬ್ದ ಅಷ್ಟೇ, ಆದ್ರೆ ಅದು ವರ್ಬ್ ಅಲ್ಲ, ಅದು ಕ್ರಿಯಾಪದ ಅಲ್ಲ, ಕ್ರಿಯೆಯನ್ನು ಸೂಚಿಸುವಂತದ್ದು ಶಬ್ದ ಅಲ್ಲ ಅದು. ಓಕೆ, ಆಮೇಲೆ ಇದು ಸ್ಕೈ ಕೂಡ ಇದು ವರ್ಬ್ ಅಲ್ಲ. ಆದ್ರೆ ಈ ರೂಲ್ ಏನಿದೆ ಇದಕ್ಕೂ ಕೂಡ ನಾವು 99.99% ಅಪ್ಲೈ ಆಗುತ್ತೆ, ಇದಕ್ಕೂ ರೂಲ್ ಅಪ್ಲೈ ಆಗುತ್ತೆ. ಆದ್ರೆ ಸಿಂಗ್ಯುಲರ್ ಇಂದ ಪ್ಲೂರಲ್ ಮಾಡ್ಬೇಕಾದ್ರೆ ಈ ರೂಲ್ ಕೂಡ ಅಪ್ಲೈ ಆಗುತ್ತೆ ಇದಕ್ಕೆ ಕೂಡ. ಈಗ ಬಾಯ್ಸ್ ನೋಡಿ ಇದಕ್ಕೂ ಕೂಡ ಎಸ್ ಹಚ್ಚಿದ್ರೆ ಪ್ಲೂರಲ್ ಆಗ್ಬಿಡ್ತದೆ. ಮೀನ್ಸ್ ಇದು ರೂಲ್ ಏನಿದೆ, ಈ 4 ರೂಲ್ ಏನ್ ಹೇಳ್ತಾ ಇದೀನಿ, ಈ ರೂಲ್ ಸಿಂಗ್ಯುಲರ್ ಇಂದ ಪ್ಲೂರಲ್ ಮಾಡ್ಬೇಕಾದ್ರೂ ಕೂಡ ಅಪ್ಲೈ ಆಗುತ್ತೆ. ಬಟ್ 100% ಎಲ್ಲ 99.9 ಸಮ್ ವರ್ಡ್ಸ್ ಏನಿದೆ ಕೆಲವೊಂದಿಷ್ಟು ಚೇಂಜ್ ಆಗ್ತವೆ, ಆವಾಗ ಅಷ್ಟ ಬರಲ್ಲ. ಮೀನ್ಸ್ 99% ಯೂಸ್ ಆಗುತ್ತೆ. ಓಕೆ, ಥರ್ಡ್ ರೂಲ್ ಇಫ್ ದ ವರ್ಬ್ ಎಂಡ್ಸ್ ಇನ್ ದ ವೈ ಪ್ರೊಸೀಡೆಡ್ ಬೈ ವಾವೆಲ್ ಇದ್ದಾಗ ಎಸ್ ಅನ್ನ, ಕಾನ್ಸನೆಂಟ್ ಇದ್ದಾಗ ವೈ ನ ರಿಮೂವ್ ಮಾಡಿ ಐ ಎಸ್ ಅನ್ನ ಹಚ್ಚಿದೀವಿ. ವಾವೆಲ್ ಇದ್ದಾಗ ಆಸ್ ಇಟ್ ಈಸ್ ವರ್ಬ್ ಗೆ ಎಸ್ ಅನ್ನ ಆಡ್ ಮಾಡ್ತೀವಿ. ಇಂಥ ಸಾಕಷ್ಟು ವರ್ಬ್ ಬರ್ತಾ ಇದೆ. ನೆಕ್ಸ್ಟ್ fourth rule, understood no? Any doubts? Okay, you want to take screenshot, take. Okay, next third rule. Next fourth rule, in competitive exam ನಲ್ಲಿ ಒಂದೊಂದು ಸ್ಪೆಲ್ಲಿಂಗ್ ಬಹಳ ಇಂಪಾರ್ಟೆಂಟ್. ಈಗ ಎಸ್ ಆಡ್ ಮಾಡಿರೋದ್ರಲ್ಲಿ ಇ ಎಸ್ ಅನ್ನ ಆಡ್ ಮಾಡಿದ್ರೆ ದಟ್ ಇಸ್ ದ ರಾಂಗ್, ಐ ಎಸ್ ಆಡ್ ಮಾಡಿದ್ರೆ ರಾಂಗ್. ಅದು ಕೂಡ ಮೀನ್ಸ್ ರೂಲ್ ಏನಿದೆ ಕರೆಕ್ಟ್ ರೂಲ್ ಆಗಿ ಅದನ್ನ ತಿಳ್ಕೊಳ್ಳೇಬೇಕು. ರೂಲ್ಸ್ ಓಕೆ, ರೂಲ್ 4 ಏನಿದೆ ನೋಡಿ, ದಿಸ್ ಇಸ್ ದ ಲಾಸ್ಟ್ ರೂಲ್. ಓಕೆ, ಜನರಲಿ ಎಸ್ ಈಸ್ ಆಡೆಡ್ ಟು ದ ಮೇನ್ ವರ್ಡ್. ಜನರಲಿ ಎಸ್ ಇಸ್ ಆಡೆಡ್ ಟು ದ ಮೇನ್ ವರ್ಡ್. ಜನರಲಿ ಕಾಮನ್ ಆಗಿ, ಸಾಮಾನ್ಯವಾಗಿ ಎಸ್ ಇಸ್ ಆಡೆಡ್ ಟು ದ ಮೇನ್ ವರ್ಡ್. ಫಸ್ಟ್ ಈಗ ಯಾವುದೇ ವರ್ಬ್ ಬರಲಿ, ಈಗ ನೋಡ್ರಿ ಫಸ್ಟ್ ಒಂದು ವರ್ಬ್ ಹೇಳಿ, ಯಾವ್ದು ವರ್ಬ್? ಎನಿವನ್, ರೀಡ್, ಐ ರೀಡ್ ದ ಬುಕ್, ಐ ರೀಡ್ ದ ಬುಕ್ ಅಂತ ರೀಡ್. ವರ್ಬ್ ಫಸ್ಟ್ ರೂಲ್ ಏನಿರುತ್ತೆ, ಇಫ್ ದ ವರ್ಬ್ ಎಂಡ್ಸ್ ಇನ್ ದ ಲೆಟರ್ ಎಸ್, ಎಸ್ ಎಚ್, ಸಿ ಎಚ್, ಓ ಇದ್ದಾಗ ಇ ಎಸ್ ಅನ್ನ ಆಡ್ ಮಾಡಬೇಕು. ದಿಸ್ ಇಸ್ ದ ಫಸ್ಟ್ ರೂಲ್. ಓಕೆ, ಸೆಕೆಂಡ್ ರೂಲ್ ಏನ್ ಹೇಳುತ್ತೆ, ಇಫ್ ದ ವರ್ಬ್ ಎಂಡ್ಸ್ ಇನ್ ದ ಲೆಟರ್ ವೈ ಪ್ರೆಸಿಡೆಡ್ ಬೈ ಎ ಕಾನ್ಸೋನೆಂಟ್, ಆ ಸಮಯದಲ್ಲಿ ಏನಿದೆ ವೈ ನ ರಿಮೂವ್ ಮಾಡಿ ಐ ಎಸ್ ಅನ್ನ ಹಚ್ಚಬೇಕು. ದಿಸ್ ಇಸ್ ದ ಸೆಕೆಂಡ್ ರೂಲ್. ಓಕೆ, ನೆಕ್ಸ್ಟ್ ಥರ್ಡ್ ರೂಲ್, ಇಫ್ ದ ವರ್ಬ್ ಎಂಡ್ಸ್ ಇನ್ ವೈ ಪ್ರೆಸಿಡೆಡ್ ಬೈ ವಾವೆಲ್, ಅದಕ್ಕೆ ಜಸ್ಟ್ ಕೇವಲ ನಾವು ಎಸ್ ಅನ್ನು ಹಚ್ಚಿದೀವಿ. ಈ ಥರ್ಡ್ ರೂಲ್, 3 ರೂಲ್ಸ್ ಅನ್ನ ಏನು ನೋಡಿದೀವಿ. ಈಗ ರೀಡ್ ಅನ್ನೋದು ವರ್ಬ್ ಇದೆ. ಈಗ ಯಾವ್ದೋ ವರ್ಬ್ ಬರಲಿ, ಫಸ್ಟ್ ಈ 3 ರೂಲ್ಸ್ ಅನ್ನ ಚೆಕ್ ಮಾಡ್ಬೇಕು ನಾವು. ರೀಡ್ ವರ್ಬ್ ಇದೆ, ರೀಡ್ ವರ್ಬ್ ಇಸ್ ಎಂಡ್ಸ್ ಇನ್ ದ ಲೆಟರ್ ಡಿ, ಡಿ ನಿಂದ ಎಂಡ್ ಆಗ್ತಾ ಇದೆ. ರೀಡ್ ವರ್ಬ್ ಡಿ ನಿಂದ ಎಂಡ್ ಆಗ್ತಾ ಇದೆ. ಓಕೆ, ಜನರಲ್ ವರ್ಬ್ ಬಂದಿದಾಗ ಇದು ಜನರಲ್ ವರ್ಬ್ ಅಂತ ಕನ್ಸಿಡರ್ ಆಗುತ್ತೆ. ಜನರಲ್ ವರ್ಬ್ ಅಂತ ಹೇಗೆ ಫೈಂಡ್ ಮಾಡಬೇಕು ಅದಕ್ಕೆ ಅಂತಂದ್ರೆ, ಜನರಲ್ ವರ್ಬ್ ಅಂತ ಹೇಗೆ ಫೈಂಡ್ ಮಾಡಬೇಕು ಅದಕ್ಕೆ ಅಂತಂದ್ರೆ ನೋಡಿ, ರೀಡ್ ಅಂತೂ ವರ್ಬ್ ಇದೆ. ರೀಡ್ ವರ್ಬ್ ಇಸ್ ಎಂಡ್ಸ್ ಇನ್ ದ ಲೆಟರ್ ಡಿ, ಡಿ ನಿಂದ ಎಂಡ್ ಆಗಿದೆ, ಡಿ ನಿಂದ ಎಂಡ್ ಆಗಿದೆ. ಫಸ್ಟ್ ರೂಲ್ ನಲ್ಲಿ ನೋಡ್ರಿ, ಫಸ್ಟ್ ರೂಲ್ ಇದಕ್ಕೆ ಅಪ್ಲೈ ಆಗತ್ತಾ ನೋಡಿ, ಫಸ್ಟ್ ರೂಲ್ ಅಪ್ಲೈ ಆಗುತ್ತೆ ನೋಡಿ. ಓಕೆ, ರೀಡ್ ಲಾಸ್ಟ್ ಡಿ ನಿಂದ ಎಂಡ್ ಆಗಿದೆ, ಡಿ ನಿಂದ ಎಂಡ್ ಆಗಿದೆ. ಈ ಇದರಲ್ಲಿ ಡಿ ಏನಾದ್ರೂ ಇದೆಯಾ? ಓಕೆ, ನೋಡಿ ರೀಡ್ ವರ್ಬ್ ಇದೆ, this is the fourth rule. Generally S is added to the main verb.
ಈಗ ರೀಡ್ ಅನ್ನೋದು ಒಂದು ವರ್ಬ್ ಬಂತು. ರೀಡ್ ಅನ್ನೋದು ವರ್ಬ್ ಬಂತು. ರೀಡ್ ಅನ್ನೋದು ವರ್ಬ್ ಎಂಡ್ ಲೆಟರ್ ಏನಿದೆ ಡಿ ಇದೆ ನೋಡಿ. ಇದಕ್ಕೆ ಫಸ್ಟ್ ರೂಲ್ ಅಪ್ಲೈ ಆಗುತ್ತೆ ನೋಡಿ. ಇದಕ್ಕೆ ಈಗ ನಾವು ಏನ್ ಮಾಡ್ಬೇಕು, ಎಸ್ ಹಚ್ಬೇಕು, ಇ ಎಸ್ ಹಚ್ಬೇಕು, ಐ ಎಸ್ ಹಚ್ಬೇಕು. ಮೂರಲ್ಲಿ ಒಂದು ಏನಾದ್ರೂ ಹಚ್ಚಲೇಬೇಕು ಅದಕ್ಕೆ. ಓಕೆ, ಮೂರಲ್ಲಿ ಏನಾದ್ರೂ ಒಂದು ಹಚ್ಚಲೇಬೇಕು ಅದಕ್ಕೆ. ಈಗ ಹಾಗಾದ್ರೆ ಇದಕ್ಕೆ ಈ ಮೂರಲ್ಲಿ ಯಾವ್ದು ಸ್ಥಿರ ಆಗಿದೆ? ಫಸ್ಟ್ ರೂಲ್ ಅಪ್ಲೈ ಆಗತ್ತೆ ನೋಡಿ, ರೀಡ್. ಯಾಕಂದ್ರೆ ಫಸ್ಟ್ ವರ್ಬ್ ಏನಿದೆ ಎಸ್ ನಿಂದ ಎಂಡ್ ಆಗ್ಬೇಕು, ಎಸ್ ಎಚ್ ನಿಂದ ಎಚ್ ನಿಂದ ಓ ನಿಂದ ಎಂಡ್ ಆಗ್ಬೇಕು. ಫಸ್ಟ್ ಇದು ಅಂತೂ ಡಿ ನಿಂದ ಎಂಡ್ ಆಗಿದೆ, ಇದು ರೂಲ್ ಅಂತೂ ಅಪ್ಲೈ ಆಗೋದೇ ಇಲ್ಲ. ಓಕೆ, ಸೆಕೆಂಡ್ ರೂಲ್ ಅಪ್ಲೈ ಆಗುತ್ತೆ ನೋಡಿ. ಸೆಕೆಂಡ್ ರೂಲ್ ಅಪ್ಲೈ ಆಗುತ್ತೆ. ಸೆಕೆಂಡ್ ರೂಲ್ ಅಂತೂ ಆಗೋದೇ ಇಲ್ಲ. ಯಾಕಂದ್ರೆ ಇಫ್ ದ ವರ್ಬ್ ಎಂಡ್ಸ್ ಇನ್ ದ ಲೆಟರ್ ವಾಯ್ ಇದೆ, ವಾಯ್ ದಿಂದ ಎಂಡ್ ಆಗ್ಬೇಕು ಆ ವರ್ಬ್. ಇದು ವಾಯ್ ದಿಂದ ಅಂದ್ರೆ ಎಂಡ್ ಆಗೇ ಇಲ್ಲ, ಇದು ಸೆಕೆಂಡ್ ರೂಲ್ ಕೂಡ ಅಪ್ಲೈ ಆಗೋದಿಲ್ಲ. ನೆಕ್ಸ್ಟ್ ಥರ್ಡ್ ರೂಲ್, ಇಫ್ ದ ವರ್ಬ್ ಎಂಡ್ಸ್ ಇನ್ ದ ಲೆಟರ್ ವಾಯ್ ಪ್ರೆಸಿಡೆಡ್ ಬೈ ವಾವೆಲ್, ಅದು ಪ್ರೆಸಿಡೆಡ್ ಆದ ವಾವೆಲ್ ಕಾನ್ಸನೆಂಟ್, ದಟ್ ಇಸ್ ಸೆಕೆಂಡರಿ. ಫಸ್ಟ್ ನೋಡಿ ವಾಯ್ ದಿಂದ ಎಂಡ್ ಆಗ್ಬೇಕು ಅಂತ ಹೇಳಿದ್ರೆ ಇದು ಕೂಡ ಥರ್ಡ್ ರೂಲ್ ಕೂಡ ಇದಕ್ಕೆ ಅಪ್ಲೈ ಆಗೋದೇ ಇಲ್ಲ. ಇದು ಕೂಡ ವಾಯ್ ಅಪ್ಲೈ ಆಗೋದಿಲ್ಲ. ಯಾಕಂದ್ರೆ ಬಿ ನಿಂದ ಎಂಡ್ ಆಗಿದೆ, ವಾಯ್ ದಿಂದ ಎಂಡ್ ಆಗಿಲ್ಲ. ಯಾವುದೇ ವರ್ಬ್ ಬರ್ಲಿ ಫಸ್ಟ್ ರೂಲ್, ಸೆಕೆಂಡ್ ರೂಲ್, ಥರ್ಡ್ ರೂಲ್ ಅನ್ನ ಚೆಕ್ ಮಾಡ್ಬೇಕು ನಾವು. ಇದಕ್ಕೆ ಫಸ್ಟ್ ರೂಲ್ ಅಪ್ಲೈ ಆಗಲ್ಲ, ಸೆಕೆಂಡ್ ರೂಲ್ ಅಪ್ಲೈ ಆಗಲ್ಲ, ಥರ್ಡ್ ರೂಲ್ ಅಪ್ಲೈ ಆಗಲ್ಲ. ಯಾವ ವರ್ಬ್ಗೆ ಈ ಮೂರು ರೂಲ್ಸ್ ಅನ್ನ ಅಪ್ಲೈ ಆಗೋದಿಲ್ಲವೋ ದಟ್ ವರ್ಬ್ ಈಸ್ ಕಾಲ್ಡ್ ಆಸ್ ದ ಜನರಲ್ ವರ್ಬ್. ಆ ವರ್ಬ್ ಮೀನ್ಸ್ ಆ ರೂಲ್ಸ್ ಅನ್ನ ಬಿಟ್ಟು ಬಂದಂತಹ ವರ್ಬ್ಗಳಿಗೆ ಏನಂತೀವಿ, ಜನರಲ್ ವರ್ಬ್ ಅಂತ ನಾವು ಕರಿತೀವಿ. ಆ ಜನರಲ್ ವರ್ಬ್ ಬಂದಿದಾಗ ಎಸ್ ಈಸ್ ಆಡೆಡ್, ಯಾವುದೇ ಇರ್ಲಿ ಅದು ಎಸ್ ಅನ್ನೇ ಆಡ್ ಮಾಡ್ಬೇಕು. ಮೀನ್ಸ್ ಈ ರೂಲ್ ಸಂಬಂಧ ಇಲ್ಲ ಅದಕ್ಕೆ, ಎಸ್ ಅನ್ನೇ ಆಡ್ ಮಾಡ್ಬೇಕು. ರೀಡ್ ಇದ್ದು ದಿ ಎಸ್ ರೀಡ್ಸ್ ಮಾಡಿ. ಯಾಕಂದ್ರೆ ಈ ರೂಲ್ ಅಪ್ಲೈ ಆಗುತ್ತೆ ಅಂತ ಅನ್ಬಾರ್ದು. ಯಾಕಂದ್ರೆ ಇದು ವಾಗಿದೆ ಎಂಡ್ ಆಗಿ ಆಮೇಲೆ ಹಿಂದೆ ವಾವಿಲ್ ಇರಬೇಕು, ಎಸ್ ಅನ್ನ ಹಚ್ಚಬೇಕು ಅಂತ ಈ ರೂಲ್ ಪ್ರಕಾರ. ಇದನ್ನ ರೂಲ್ ಬಿಟ್ಟು ಬಂದಿದೆ. ಇದು ರೂಲ್ ಬಿಟ್ಟು ಬಂದಿದಾಗ ರೀಡ್ ಏನಿದೆ ಜನರಲ್ ವರ್ಬ್ ಅಂತ ಕನ್ಸಿಡರ್ ಆಗುತ್ತೆ. ಇದಕ್ಕೂ ಈ ರೂಲ್ ಅಪ್ಲೈ ಆಗಲ್ಲ, ಈ ರೂಲ್ ಅಪ್ಲೈ ಆಗಲ್ಲ, ಈ ರೂಲ್ ಅಪ್ಲೈ ಆಗಲ್ಲ. ಮೂರು ರೂಲ್ಸ್ ಯಾವ್ದು ಅಪ್ಲೈ ಆಗುದಿಲ್ಲ ಅಂತಂದ್ರೆ ದಟ್ ವರ್ಬ್ ಈಸ್ ಕಾಲ್ಡ್ ಆಸ್ ಜನರಲ್ ವರ್ಬ್. ಆ ಜನರಲ್ ವರ್ಬ್ಗಳು ಬಂದಿದಾಗ ಏನೇ ವರ್ಬ್ ಬರಲಿ ಅದು ನಾವು ಎಸ್ ಅನ್ನೇ ಹಚ್ಬೇಕು, ಎಸ್ ಅನ್ನೇ ಹಚ್ಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ರೈಟ್, I write a letter, we write a letter, you write a letter, he writes a letter, she writes a letter, it writes a letter ಅಂತ ಹೇಳ್ತೀವಿ. ಓಕೆ, ರೈಟ್ ವರ್ಡ್ ಈಸ್ ಎಂಡ್ಸ್ ಇನ್ ದ ಲೆಟರ್ ಇ, ಈ ದಿಂದ ಎಂಡ್ ಆಗಿದೆ ಅಲ್ಲ, ಈ ದಿಂದ ಎಂಡ್ ಆಗಿದೆ. ಫಸ್ಟ್ ರೂಲ್ ಅಪ್ಲೈ ಆಗತ್ತೆ ನೋಡಿ, ಇಲ್ಲ ಆಗಲ್ಲ. ಸೆಕೆಂಡ್ ರೂಲ್ ಅಪ್ಲೈ ಆಗತ್ತೆ ನೋಡಿ, ಆಗಲ್ಲ. ಥರ್ಡ್ ರೂಲ್ ಅಪ್ಲೈ ಆಗತ್ತೆ ನೋಡಿ, ಆಗೋದಿಲ್ಲ. ಹಾಗಾದ್ರೆ ಇದು ಕೂಡ ರೂಲ್ಸ್ ಬಿಟ್ಟು ಬಂದಂತಹ ವರ್ಬ್. ಹಾಗಾದ್ರೆ ಇದು ಜನರಲ್ ವರ್ಬ್ ಅಂತ ಕನ್ಸಿಡರ್ ಆಗುತ್ತೆ. ಜನರಲ್ ವರ್ಬ್ ಅಂತ ಬಂದಿದಾಗ ಅದಕ್ಕೆ ನಾವು ಕೇವಲ ಎಸ್ ಅನ್ನೇ ಹಚ್ಚಬೇಕು, ಎಸ್ ಹಚ್ಬಿಡ್ಬೇಕು ಕೇವಲ. ಅದಕ್ಕೆ ನೋಡಿ ಐ ಎಸ್ ಹಚ್ಚಿರಿ ನೋಡೋಣ. ಏನಂದ್ರೆ ನೋಡಿ ರೈಟ್ ಅದಕ್ಕೆ ಐ ಎಸ್ ಇದ್ ಮಾಡಿ ಕರೆಕ್ಟ್ ಆಗುತ್ತಿಲ್ಲ. ಆಮೇಲೆ ಈ ರೈಟ್ ಇ ಎಸ್ ಹಚ್ಚಿರಿ ನೋಡೋಣ, ಕರೆಕ್ಟ್ ಆಗುತ್ತೆ, ಆಗುದಿಲ್ಲ. ಮೀನ್ಸ್ ಜನರಲ್ ವರ್ಬ್, ಈ ರೂಲ್ಸ್ ಬಿಟ್ಟು ಬಂದಂತಹ ವರ್ಬ್ಗಳು ಏನಿದೆ ಅದಕ್ಕೆ ನಾವು ಏನಿದೆ ಯಾವುದೇ ವರ್ಬ್ ಬರಲಿ ಎಸ್ ಅನ್ನೇ ಹಚ್ಬಿಡ್ಬೇಕು. ಈಗ ನಿಮಗೆ ಫಸ್ಟ್ ರೂಲ್, ಸೆಕೆಂಡ್ ರೂಲ್, ಥರ್ಡ್ ರೂಲ್, ದಿಸ್ ದ ಫೋರ್ತ್ ರೂಲ್. ಇನ್ನೊಂದು ಕೆಲವಷ್ಟು ವರ್ಬ್ ಇದೆ. ಥಿಂಕ್, 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 ವಿಚಾರ ಮಾಡು. ಥಿಂಕ್ ವರ್ಬ್ ಇಸ್ ಎಂಡ್ಸ್ ಇನ್ ದ ಲೆಟರ್ ಕೆ, ends in the letter K, K ನಿಂದ ಎಂಡ್ ಆಗಿದೆ. ಫಸ್ಟ್ ರೂಲ್ ಅಪ್ಲೈ, ನೋ. ಸೆಕೆಂಡ್ ರೂಲ್ ಅಪ್ಲೈ, ನೋ. ಥರ್ಡ್ ರೂಲ್ ಅಪ್ಲೈ, ನೋ. ದಿಸ್ ಇಸ್ ದ ಜನರಲ್ ವರ್ಬ್. ಓಕೆ, he thinks, she thinks, it thinks, thinks. He thinks good, she thinks good, it thinks good. Like ಈ ರೀತಿ. ಓಕೆ, ದಿಸ್ ಇಸ್ ದ ಜನರಲ್ ವರ್ಬ್ಸ್. ಸೇ ಮೋರ್ ವರ್ಬ್ಸ್, ಹೇಳಿ ನಾವು ಎರಡು ಮೂರು ವರ್ಬ್ಗಳು. ಈಟ್, I eat apple, I eat banana. Okay. Eat. Okay, eat verb. Eat verb ends in the letter E, ends in the letter T. T ನಿಂದ ಎಂಡ್ ಆಗಿದೆ. T ನಿಂದ ಎಂಡ್ ಆಗಿದೆ. ಫಸ್ಟ್ ರೂಲ್ ಅಪ್ಲೈ ಆಗುವುದಿಲ್ಲ, ಸೆಕೆಂಡ್ ರೂಲ್ ಅಪ್ಲೈ ಆಗುವುದಿಲ್ಲ, ಥರ್ಡ್ ರೂಲ್ ಅಪ್ಲೈ ಆಗುವುದಿಲ್ಲ. ಹಾಗಾದ್ರೆ ದಿಟ್ ಈಸ್ ದ ವರ್ಬ್ ಈಸ್ ಜನರಲ್ ವರ್ಬ್. ಜನರಲ್ ವರ್ಬ್, ಜನರಲ್ ವರ್ಬ್ ಬಂದಿದಾಗ ನಾವು ಎಸ್ ಅನ್ನ ಹಚ್ಚಬೇಕು. Eats, he eats, she eats, it eats. Okay, like this. ಇವಾಗ ನಿಮ್ಗೆ ಡೌಟ್ ಕ್ಲಿಯರ್ ಆಯ್ತು. ಫಸ್ಟ್ ರೂಲ್, ಸೆಕೆಂಡ್ ರೂಲ್, ಥರ್ಡ್ ರೂಲ್, ಫೋರ್ತ್ ರೂಲ್. ಇವಾಗ ನೀವು ಯಾವ್ದೇ ವರ್ಬ್ ಕೊಡ್ಲಿ ನಿಮ್ಗೆ ಕರೆಕ್ಟ್ ಎಕ್ಸಾಕ್ಟ್ ಆಗಿ ಇರಿಸ್ತೀರಲ್ಲ. ಓಕೆ, ವರ್ಬ್ ಕೆಲವೊಂದಿಷ್ಟು ಹೇಳಿ ನಾನು ನಿಮ್ಗೆ. ಓಕೆ, ಟೇಕ್,
ಕೇಕ್, ಇದಕ್ಕೆ ಆಡ್ ಮಾಡಿ ಎಸ್ ಇ ಎಸ್ ಐ ಎಸ್ ಯಾವ ಪ್ರತ್ಯಯ ಹಚ್ತೀರಿ ಎಸ್ ಯಾಕೆ ಜನರಲ್ ವರ್ಡ್ ಎಸ್ ಎಕ್ಸಾಕ್ಟ್ ಆಗಿ ರೂಲ್ಸ್ ಗೊತ್ತಾದ್ಮೇಲೆ ಇದ್ದೇನೆ ಹಚ್ಬೇಕು ಎಸ್ ಅಂತಾನೆ ಹೇಳಿದ್ರಿ ಗೊತ್ತಾಯ್ತು. ನೆಕ್ಸ್ಟ್ ಇನ್ನೊಂದು ನೋಡಿ ಟೆಲ್ ಮಿ ಸಮ್ ಮೋರ್ ವರ್ಡ್ಸ್ ಹೇಳಿ ಸ್ವಲ್ಪ ಕೆಲವೊಂದಿಷ್ಟು. ಕಟ್, ಕಟ್ ಎಸ್ ಇ ಎಸ್ ಐ ಎಸ್ ಏನಿಸ್ತದೆ ಎಸ್ ಯಾಕೆ ಜನರಲ್ ವರ್ಬ್. ದೆನ್ ನೆಕ್ಸ್ಟ್ ಬೇರೆ ವರ್ಬ್ ಡ್ರಿಂಕ್, ಇದಕ್ಕೆ ಎಸ್ ಇ ಎಸ್ ಐ ಎಸ್ ಎಸ್ ಯಾಕಂದ್ರೆ ಜನರಲ್ ವರ್ಬ್. ಟಿ ಆರ್ ವೈ ಟ್ರೈ, ಟ್ರೈ ಇದಕ್ಕೆ ಎಸ್ ಇ ಎಸ್ ಐ ಎಸ್ ಯಾವ್ದು ಬರ್ತದೆ ಎಸ್ ವೆರಿ ಗುಡ್ ಐ ಎಸ್ ಬಿಕಾಸ್ ವಾಯ್ನ ಹಿಂದ್ಗಡೆ ಪ್ರೆಸಿಡೆಂಟ್ ಏನಿದೆ ಆರ್ ಕನ್ಸನೆಂಟ್ ಇದೆ, ಕನ್ಸನೆಂಟ್ ಇದ್ದಾಗ ವಾಯ್ನ ರಿಮೂವ್ ಮಾಡಬೇಕು ಐ ಎಸ್ ಅನ್ನು ಹಚ್ಚಬೇಕು. ಓಕೆ ಅಂಡರ್ಸ್ಟುಡ್ ತಿಳಿತಲ್ಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದ್ದಂತಹ ಇವು 4 ರೂಲ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ 3rd ಪರ್ಸನ್ ಗೆ ಫಾಲೋ ಆಗುವಂತದ್ದು. ಮೀನ್ಸ್ ನಿಮ್ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕೂಡ ಹೀಗೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಕೂಡ ಅದು ರಾಂಗ್ ಆಗ್ಬಿಡ್ತಿತ್ತು, ಕ್ವಶನ್ ಫುಲ್ ರಾಂಗ್, 0 ಮಾರ್ಕ್ಸ್. ಹೀಗಾಗಿ ಬಹಳಷ್ಟು ಒಂದೊಂದು ಸ್ಪೆಲ್ಲಿಂಗ್ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಇದೆ ನಿಮ್ಗೆ. ಅಷ್ಟು ಗ್ರಾಮರ್ ಡೀಪ್ ಆಗಿ ಕಲಿಬೇಕು. ಓಕೆ ನಾವು ಟುಡೇ ಓಕೆ ನೆಕ್ಸ್ಟ್ ವಿ ವಿಲ್ ಕಂಟಿನ್ಯೂ ಟುಮಾರೋ. ಓಕೆ ಥ್ಯಾಂಕ್ ಯು.